सूरज निकलेगा, कमल खिलेगा, बीजेपी गुरु परम पूज्य श्री श्री षटस्थल ब्रह्मी मरुಳಾದ್ಯ ಶಿವಾಚಾರ್ಯರು ಸುಕ್ಷೇತ್ರ ಮಾಶಾಳ ಗ್ರಾಮದ ಪೂಜ್ಯರ 30ನೇ ವರ್ಷದ ಜನ್ಮ ದಿನಾಚರಣೆಯನ್ನ ಭಾರತಾಂಬೆಯ ಬಡಲಿಯಲ್ಲಿ ಸಮರ್ಪಣೆ ಮಾಡಿದಂತ ಪೂಜ್ಯರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಕರ್ನಾಟಕದ ಹಿಂದೂಗಳನ್ನ ಜಾಗೃತಿ ಮಾಡುವಲ್ಲಿ ತಮ್ಮ ಪೂರ್ಣ ಜೀವನವನ್ನೇ ಇವತ್ತು ಸನಾತನ ಧರ್ಮಕ್ಕಾಗಿ ಮೀಸಲಿಟ್ಟಂತ ಅಷ್ಟೇ ಅಲ್ಲ, ಆಂದೋಲನದಲ್ಲಿ ಮೊನ್ನೆ ನಾನು ಹೋಗಿದ್ದೆ. ಬಹಳ ಅದ್ಭುತವಾದಂತಹ ಮಠವನ್ನು ನಿರ್ಮಾಣ ಮಾಡಿ ಭಾರತ ಮಾತೆಯ ಸನಾತನ ಧರ್ಮದ ರಕ್ಷಣೆ ಮಾಡುತ್ತಿರುವಂತಹ ಪರಮ ಪೂಜ್ಯ ಶ್ರೀ ಆಂದೋಲನದ ಶ್ರೀಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ನಮ್ಮ ಜಿಲ್ಲೆಯವರು ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಲ್ಮೇಲ್ ಅವರು ಸಹ ಭಾರತ ಮಾತೆ ದೇಶ ಸೇವೆಯ ಒಂದು ಸಂಕಲ್ಪವನ್ನು ಮಾಡಿದಂಥ ಪೂಜ್ಯರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ಷಟಸ್ಥಲ ಬ್ರಹ್ಮಿ ವೀರಮಾಂತ ಶಿವಾಚಾರ್ಯರು ಚಿನ್ನಮಾಗೇರಿ ಅವರಲ್ಲಿ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಹಿರೊಳ್ಳಿಯ ಪೂಜ್ಯ ಶ್ರೀ ಶ್ರೀ ಶಿವಬಸವ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಜೋಗುರದ ಶ್ರೀ ಷಟಸ್ಥಲ ಬ್ರಹ್ಮಿ ಮರಳು ಸಿದ್ದದೇವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ನಿಂಬರಿಗೆಯ ಪೂಜ್ಯರಾದಂತಹ ಶ್ರೀ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಲ್ಲಿಯೂ, ಅದೇ ರೀತಿ ಎಲ್ಲ ವೇದಿಕೆ ಮೇಲಿರುವಂತಹ ಪೂಜ್ಯರಲ್ಲಿ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿ, ನಮ್ಮ ಕಲಬುರಗಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಮನವಮಿಯನ್ನು ಆಚರಿಸುವಂತಹ ಮಹಾತ್ಮರಾದಂತಹ ರಾಜು ಭವಾನಿ ಅವರೇ, ಆನಂದ್ ದೇಸಾಯಿ ಅವರೇ, ಮಲ್ಲಿಕಾರ್ಜುನ್ ಲಿಂಗದಳ್ಳಿ ಅವರೇ, ಬಸವರಾಜು ಶ್ರೀರಾಮ್ ಸೇನೆ ಅಧ್ಯಕ್ಷರೇ, ರಾಕೇಶ್ ಜಿಲ್ಲಾಧ್ಯಕ್ಷರಾದಂತಹ ರಾಕೇಶ್ ಅವರೇ, ಅಮರಾವತಿ ಅವರೇ, ಸಮಸ್ತ ಮಾಚಾಳ ಗ್ರಾಮದಲ್ಲಿ ಸೇರಿದಂತ ಎಲ್ಲ ನನ್ನ ಸನಾತನ ಧರ್ಮದ ಎಲ್ಲ ತಂದೆ ತಾಯಂದಿರೇ, ಹಿರಿಯರೇ, ಯುವಕರೇ, ಅಣ್ಣ ತಮ್ಮಂದ್ರೆ, ಪತ್ರಕರ್ತ ಬಂಧುಗಳೇ, ನಮಗೆ ಕೇಸ್ ಹಾಕಲಿಕ್ಕೆ ಸಿದ್ಧರಾಗಿ ಬಂದಂತಹ ಪೊಲೀಸ್ ಅಧಿಕಾರಿಗಳು, ಬಂಧುಗಳೇ, ಈಗಾಗಲೇ ಅನೇಕ ಪೂಜ್ಯರು ಮಾತನಾಡಿದ್ದಾರೆ. ನಮ್ಮ ದೇಶದ ಬಗ್ಗೆ, ಪಾಕಿಸ್ತಾನದ ಹರಾಮ್ಖೋರಿ ಕೆಲಸದ ಬಗ್ಗೆ ಮತ್ತು ಅದರಲ್ಲಿ ವಿಶೇಷವಾಗಿ ಅವ್ರನ್ನಂತೂ ಬಿಟ್ರೆ ಅವ್ರು ಪಾಕಿಸ್ತಾನ ಪರವಾಗಿನೇ ಇರ್ತಾರೆ. ಈ ನಮ್ಮಲ್ಲಿ ಹುಟ್ಟಿದಂತ ತಾಯಿಗಂಡ್ರೆ ಏನದ ನಮ್ಕಿಂತ ಜೋರ ಇವತ್ತಿ ಹಚ್ಕೊಂಡಿರ್ತಾರೆ, ಕುಂಕುಮ ಹಚ್ಕೊಂಡಿರ್ತಾರೆ, ಆದ್ರೆ ಮಾಡೋದೆಲ್ಲ ಹರಾಮಿ ಕೆಲಸನೇ. ಇವ್ರು ಬಾಳ ಡೇಂಜರ್. ಅವರಂತೂ ಅವ್ರ ಅದಾರ್ಥ ಗುರ್ತೈತಮ್ಮ. ಇವ್ರು ಹೆಂಗ್ ಮಾತಾಡಕತ್ತಾರಂದ್ರ ಇವರೇ ಪಾಕಿಸ್ತಾನದವ್ರು ಹುಟ್ಟಿದವ್ರೆ ಅರೇ ಮಕ್ಕಳ, ಪಾಕಿಸ್ತಾನದಾಗ ಬಾಂಬ್ ಹಾಕ್ಯಾರ ನಮ್ಮ ಸೈನಿಕರು. ನಿಮ್ಗೆ ಯಾಕೆ ಬ್ಯಾನೆಪ್ಪ ಮಕ್ಕಳ?
ನಿಮ್ಗೆ ಕಡಿಲಕತ್ತೆ ಸಣ್ಣಗೆ. ನರೇಂದ್ರ ಮೋದಿ ಅವರು 9 ಕಡೆ 21 ಜಾಗ ಮಿಸೈಲ್ ಹಾಕಿದ್ರ. ಅವತ್ತೇನು ಇವ್ರು ಟ್ವೀಟ್ ಬಂತು, ಓಂ ಶಾಂತಿ. ನಾ ಸುದಯ ನಮ್ಮ ದೇಶದ್ದು ಗಾಂಧಿ ಏನಾರಿ ಜೀವಂತಿದ್ದ ತಿಳ್ಕೊರಿ, ಕಾಶ್ಮೀರ ಬಿಟ್ಟು ಕೊಡ್ರಿ ಇತ್ತಿದ್ದ. ಮತ್ತೊಂದು 10,000 ಕೋಟಿ ರೂಪಾಯಿ ಕೊಟ್ಟು ಬಿಡ್ರಿ. ಪುಣ್ಯಾಕ ನರೇಂದ್ರ ಮೋದಿ ಅವರ ಅರ್ಥ ನಮ್ಮ ದೇಶ ಸುರಕ್ಷಿತ. ನಮ್ಮ ದೇಶ ರಕ್ಷಣೆ ಮಾಡುವಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ದೇಶದ ಪ್ರಧಾನಮಂತ್ರಿ ಆಗಲಿಲ್ಲ. ಇಡೀ ಅವತ್ತಿನ ಎಷ್ಟು ಜಿಲ್ಲೆಗಳು ಎಷ್ಟು ರಾಜ್ಯಗಳಿದ್ವಲ್ಲ, ಎಲ್ಲ ಒಂದು ರಾಜ್ಯ ಬಿಟ್ರಿ ಎಲ್ಲಾ ರಾಜ್ಯದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಪ್ರಧಾನಮಂತ್ರಿ ಆಗ್ಬೇಕಂತ ವೋಟ್ ಹಾಕಿದ್ರೆ ಗಾಂಧಿ ಅವ್ರನ್ನ ಮಾಡಲಿಲ್ಲ. ಇವತ್ತು ಹೈದರಾಬಾದ್ ಏನಾದ್ರೂ ಉಳಿದಿದ್ರೆ ನೆಹರೂನಿಂದ ಅಲ್ಲ, ಅದಕ್ಕೆ ಕಾರಣ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ನೆಹರು ಕಾರವಾರ ಮಾಡದ ಏನು? ಆರ್ಟಿಕಲ್ 370. ಏನ್ ಆರ್ಟಿಕಲ್ 370? ಅದು ಭಾರತದಾಗಿದ್ದು ಇಲ್ಲಾರ್ದಂಗ. ಅಲ್ಲಿ ನಮ್ಮ ಸಂವಿಧಾನ ನಡೀತಿರ್ಲಿಲ್ಲ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅಲ್ಲಿ ಜಾರಿ ಇರಲಿಲ್ಲ. ಆರ್ಟಿಕಲ್ 370 ಒಳಗೆ ಏನ್ ಹೇಳ್ತಾರೆ? ಭಾರತ ಯಾವುದೇ ಪಾರ್ಲಿಮೆಂಟ್ ಅಲ್ಲಿ ಕಾನೂನು ಜಾರಿ ಮಾಡಿದ್ರು ಸಹ ಕಾಶ್ಮೀರಕ್ಕೆ ಲಾಗೂ ಆಗ್ತಿರ್ಲಿಲ್ಲ. ಮೊದಲೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ಗಳು ಬರ್ತಿದ್ವು. ಹೆಂಗ್ ಬರ್ತಿದ್ವು ಅಂದ್ರ, ಈ ಕಾನೂನು ಜಮ್ಮು ಕಾಶ್ಮೀರ ಹೊರತುಪಡಿಸಿ ಭಾರತದಲ್ಲಿ ಇದು ಲಾಗೂ ಆಗ್ತದಂತೇಳಿ. ಅದಕ್ಕೆ ಬಂಧುಗಳೇ, ಇವತ್ತು ನಾವು ಹೃದಯಪೂರ್ವಕವಾಗಿ ನಮ್ಮ ಪೂಜ್ಯ ಮರುಳಾಬ್ದ ಶಿವಾಚಾರ್ಯ ಈ ದೇಶ ಭಕ್ತರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾವು ದೇಶದ ಸಲುವಾಗಿ ಸನಾತನ ಧರ್ಮ ಉಳಿದ್ರೆ ನಮ್ಮ ಜಾತಿ ಉಳಿತದೆ, ಲಿಂಗಾಯತರು ಉಳಿತಾರೆ, ವೀರಶೈವರು ಉಳಿತಾರೆ. ಕೆಲವೊಂದು ಸಾಮಾನ್ಯ ನೋಡಿರಲ್ಲ, ವೀರಶೈವ ಬೇರೆ ಅಂತ, ಲಿಂಗಾಯತರು ಬೇರೆ ಅಂತ. ವೀರಶೈವರು ಯಾರು, ಲಿಂಗಾಯತರು ಯಾರು? ಮೊದಲು ಹಿಂದೂ ಧರ್ಮ ಉಳಿದ್ರೆ ನೀವಿಬ್ರು ಉಳಿತೀರಪ್ಪ. ಬಸವಣ್ಣನ ಹಿಡ್ಕೊಂಡು ಕೆಲವೊಂದು ಗಿರಾಕಿಗಳು ವೀರಶೈವರಿಗೆ ಪಂಚಪೀಠಕ್ಕೆ ಬೈರು. ಅದೊಂದು ಟೀಮ್. ಅವ್ರೇನು ಎಲ್ಲಿ ಬಸವಣ್ಣನಂಗೇನು ಅಂತರ್ಜಾತಿ ವಿವಾಹ ಮಾಡಲಿಲ್ಲ, ಸಮಾಜದಲ್ಲಿ ಏಕತೆ ತರಲಿಲ್ಲ. ಅವ್ರೇನು ದಲಿತರ ಮನೆಗೆ ಹೋಗಿ ಪ್ರಸಾದ ತಗೊಂಡು ನಾವೆಲ್ಲ ಒಂದ್ ಅಂತೇಳಿ ಅಪ್ಕೋಲಿಲ್ಲ. ಎರಡು ಸ್ವಾಮಿಗಳು ಹೋಗ್ಯಾರ, ಹೇಳ್ರಪ್ಪ ನೋಡೋಣ ಬಸವಣ್ಣನ ವಚನ ಮುಂಜಾನೆ ಶ್ರೀ ಗುರು ಬಸವಲಿಂಗ ಏನು. ಅದ್ರ ಮುಂದೆ ಓಂ ಇತ್ತು ಮೊದಲ. ಓಂ ಶ್ರೀ ಗುರು ಬಸವಲಿಂಗ ಓಂ ಅಂದ್ರೆ ಅದು ಸನಾತನತ್ತ. ಈ ಸೂರ್ಯನಲ್ಲ, ಇದು ನಾವಲ್ಲ, ಅಮೇರಿಕಾದವ್ರು ಕಂಡಿಡಿದದ್ದು. ಸೂರ್ಯನ ಶಬ್ದ ಏನ್ ಬರ್ತೈತಲ್ಲ, ಶಾಂತ ರೀತಿಯಿಂದ ಅವ್ರು ಸ್ಟಡಿ ಮಾಡೋದು. ಸೂರ್ಯನಿಂದ ಏನೋ ಒಂದು ಆವಾಜ ಬರ್ತೈತಲ್ಲ, ಏನ್ ಬರ್ತೈತೆ ಬರ್ತೈತೆ ಅನ್ನೋದು, ಅದು ನಮ್ಮ ಸನಾತನ ಧರ್ಮ. ಅಂದ್ರೆ ಸನಾತನ ಧರ್ಮ ಎಷ್ಟು ಶ್ರೇಷ್ಠ ಅನ್ನೋಂಥದ್ದೇ ನಮ್ಮ ಮಂದಿ ಗೊತ್ತಿಲ್ಲ. ಈ ಓಂಕಾರ ತೆಗೆದ್ರೆ ಬರೇ ಶ್ರೀ ಗುರು ಬಸವಲಿಂಗಾಯನ ಮಾತ ಅಂದಿರ್ತಾರ. ವೀರಶೈವ ಅವ್ರಿಗೆ ಬೈದು, ಇವ್ರಿಗೆ ಬೈದು. ಎಷ್ಟು ಜನ ಇವತ್ತು ಈ ಭಾರತ ಪಾಕಿಸ್ತಾನ ಮೇಲೆ ಯುದ್ಧ ಇವತ್ತು ನಡೆದ್ರೆ ಎಷ್ಟು ಮಂದಿ ನೀವು ದೊಡ್ಡ ದೊಡ್ಡ ಭಾಷಣ ಹೊಡಿತಿರಲ್ಲ. ಕೆಲವೊಂದು ಮಂದಿ ಅದಾರ, ಒಬ್ಬ ಸ್ವಾಮಿ ಅದಾನ, ಏನತ್ತಾನವ ನಿಜಗುಣಾನಂದ, ಇನ್ನೊಬ್ಬ ಅದಾನ ಕಡೆ ದಾವಣಗೆರೆ ಕಡೆ ಒಬ್ಬ.
ಪಂಡಿತಾರಾಧ್ಯ ಶಾನೆ ಹೇಳತ್ತ ಅವ ಏನ್ ಹೇಳ್ತಾನ ನೋಡ್ಬಿಟ್ಟು ಹಲಾಯಕರು ಅದಾರ ಒಬ್ಬೊಬ್ಬರು ಏನ ಅಲ್ಲ ನನಗೇನ್ ಮಾಡಕ್ಕಾಗ ನಾನು ಎಲೆಕ್ಷನ್ ಆಗೋದು ವಿರುದ್ಧ ಮಾಡ್ಯಾರ ಏನ್ ಕಿಸಿದು ಆಗೋದಿಲ್ಲ. ಇಸ್ಲಾಂ ಮತ್ತು ಲಿಂಗಾಯತ ಒಂದೇ ಸಮಾನತೆ ಇದೆ. ನಿಜಗೊಂಡ್ ಏನತ್ತ ಸ್ವಾಮಿ ಅತ್ಯಂತ ಶಾಂತಿ ಪ್ರಿಯ ಧರ್ಮ. ಹಾಕೊಂಡಿದ್ದು ಕ್ಯಾನಿ, ಹಚ್ಕೊಂಡಿದ್ದು ಹಾಕೋದು ವಿಭೂತಿ. ಮತ್ತಿನ್ನೊಂದು ಹೇಳ್ತಾನ, ಗೋಮಾತೆ ಅಷ್ಟೇ ಯಾಕೆ ಶ್ರೇಷ್ಠ, ನಾಯಿನೂ ಯಾಕೆ ಶ್ರೇಷ್ಠ ಅಲ್ಲ ತಳಿ. ನಾವೇನ ನಾಯಿನ ತಿರಸ್ಕಾರ ಹಿಂದೂ ಸಮಾಜ ಮಾಡಿಲ್ಲ. ಗಾಣಗಾಪುರದ ದತ್ತಾತ್ರೇಯನ ಚಿಹ್ನೆ ಯಾವುದು? ನಾಯಿ ಎಟ್ಟು ವಿಶ್ವಾಸ. ಅದಕ್ಕೆ ನಾ ಯಾರಿಗೂ ನಾಯಿ ಎಟ್ಟು ಬೀಳಿದಿಲ್ಲ. ಕಾಲಭೈರವ ನಾಯಿ ವಿಶ್ವಾಸದ ಪ್ರಾಣಿ. ಇವತ್ತು ನೋಡಿ ನಮ್ಮ ಮಿಲಿಟರಿ ಒಳಗ ಪೊಲೀಸರ ಬಳಿ ನಾಯಿ ಇರ್ತಾವಲ್ಲ, ಅವು ಅದ್ರದ್ದು ರಿಟೈರ್ಮೆಂಟ್ ಮಾಡ್ತಾರೆ ಇಂಡಿಯನ್ ಮಿಲಿಟರಿ ಒಳಗ ಮತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ. ಅದಕ್ಕೆ ಸಲ್ಯೂಟ್ ಹೊಡಿತಾರೆ. ಇದಕ್ಕೆ ನಾಯಿ ಸತ್ರೆ, ಅವರು ಪೊಲೀಸ್ ನಾಯಿ ಸತ್ರೆ ಸಲ್ಯೂಟ್ ಹೊಡೆದು ಅದಕ್ಕೆ ಗೌರವ ಅರ್ಪಣೆ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ ರಿಟೈರ್ಡ್ ಆಗಿದ್ದಕ್ಕೆ. ಇದ್ರ ಮ್ಯಾಗ ಯಾರಿಗೂ ನಾಯಿ ಎತ್ತು ಬೈಲಾಕ್ ಹೋಗ್ಬೇಡ್ರಿ, ಅದರ ಮರ್ಯಾದೆ ಕಳಿತೀರಿ ನೀವು. ಈ ಹಂದಿ ಅಂದ್ರೆ ಬರೋಬ್ಬರಿ ಏನಂತ ಬಂಧುಗಳೇ, ದೇಶದ ಬಗ್ಗೆ ಮಾತಾಡೋದು ಇವತ್ತು ಪ್ರಚೋದನಕಾರಿ ಆಗ್ತದೆ. ಪಾಕಿಸ್ತಾನಕ್ಕೆ ಬೈದ್ರೆ ಪ್ರಚೋದನಕಾರಿ ಆಗ್ತದೆ. ಔರಂಗಜೇಬಗೆ ಬೈದ್ರೆ ಪ್ರಚೋದನಕಾರಿ ಆಗ್ತದೆ. ಟಿಪ್ಪು ಸುಲ್ತಾನ್ಗೆ ಬೈದ್ರೆ ಪ್ರಚೋದನಕಾರಿ ಆಗ್ತದೆ. ಅವರ ರಾಮಗೆ ಬೈದ್ರೆ ಪ್ರಚೋದನಕಾರಿ ಆಗುವುದಿಲ್ಲ. ಕೃಷ್ಣಗೆ ಬೈದ್ರೆ ಪ್ರಚೋದನಕಾರಿ ಆಗುವುದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ ಮಾಡಿದ್ರೆ ಅಸಹ್ಯ ಆಗುವುದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ಎಲ್ಲರೂ ಈ ದೇಶದ ಜನ ಪೂಜೆ ಮಾಡ್ತಾರೆ. ನಮ್ಗೆ ಗೊತ್ತಿಲ್ಲ ಅಂಬೇಡ್ಕರ್ ಏನಿದ್ರು, ಅವ್ರು ಎಷ್ಟು ನೇರವಾಗಿನೇ ಅವ್ರು ಹೇಳ್ಬಿಟ್ಟಿದ್ರು. ಅಂಬೇಡ್ಕರ್ 1942ರಲ್ಲಿ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರೆದ್ರು. ಥಾಟ್ಸ್ ಆನ್ ಪಾಕಿಸ್ತಾನ ಅಂತ ಪುಸ್ತಕ ಬರೆದು ಓದ್ರಿ. ಇಲ್ಲಿ ಅಂಬೇಡ್ಕರ್ ಫೋಟೋ ಹಾಕೊಂಡು ಅಡ್ಡಾಡಿ ಮಾತಾಡ್ತಿರಲ್ಲ ನೀವು. ಅಂಬೇಡ್ಕರ್ ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನ ಪಾರ್ಟಿಷನ್ ವಿಭಜನೆ ಆಗಬೇಕಾದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಭಾರತದಲ್ಲಿರುವಂತ ಕೊನೆ ಹಿಂದೂ ಪಾಕಿಸ್ತಾನದಲ್ಲಿರುವಂತ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು. ಯಾರು ಹೇಳಿದ್ದು? ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ, ನರೇಂದ್ರ ಮೋದಿಯವರಲ್ಲ, ಅಂಬೇಡ್ಕರ್. ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಹೇಳಿದ್ರಂದ್ರೆ ನೀವು ಜಾತಿವಾದಿತೀರಿ. ಅದನ್ನ ಹೇಳಿದವರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಯಾಕೆ ಇದನ್ನ ಈ ರೀತಿ ದೇಶ ಹೊಡಿಬೇಕು? ದೇಶ ಹೊಡಿಯೋದ್ರ ಬಗ್ಗೆ ನಂದು ವಿರೋಧ ಇದೆ. ಕೇವಲ ಗಾಂಧಿಗೆ ನೆಹರೂನ ಪ್ರಧಾನಮಂತ್ರಿ ಮಾಡೋದ್ರ ಸಲುವಾಗಿ ನೀನು ದೇಶ ಹೊಡೆಯುವಂತಹದ್ದು ಕೆಲಸಕ್ಕೆ ಕೈ ಹಾಕಿದೆ ಅಂತೇಳಿ ಅವಾಗ ಹೇಳ್ತಾರೆ ಅಂಬೇಡ್ಕರ್. ಅಂಬೇಡ್ಕರ್ ಇನ್ನೊಂದು ಮಾತು ಹೇಳ್ತಾರೆ, ನಾನು ಗಾಂಧಿಯನ್ನು ಒಮ್ಮೆ ಭೇಟಿಯಾಗಿದ್ದೆ. ಅಲ್ಲೆಲ್ಲ ಕುಂಡಿರ್ತದಲ್ಲ ಗಾಂಧಿ, ಅದು ಏನು ಸರ್ಕಾರ ಸ್ವಲ್ಪ ಗುಜರಾತ್ನಾಗ ಐತಲ್ರಿ, ಸಾಬರಮತಿ ಖಲಾಸ್ ಮಾಡಿ ಹೋದಪ್ಪ. ಸಾಬರಮತಿನೇ ಆಯ್ತು. ಅಲ್ಲಿ ಹೋದಾಗ ಅಂಬೇಡ್ಕರ್ ಹೇಳ್ತಾರೆ, ಬರ್ದಾರ ಅವ್ರ ಜೀವನ. ಅಂಬೇಡ್ಕರ್ ಜೀವನ ಚರಿತ್ರೆ ಹೋದ್ರಿ. ಅಂಬೇಡ್ಕರ್ ಬರೀ ಮೀಸಲು ಮಾಡಿದ್ರು, ದಲಿತರ ಪಡೆಯಿಲ್ಲ. ಅಂಬೇಡ್ಕರ್ ಎಂದೂ ಸಹ ರಾಷ್ಟ್ರೀಯತೆ, ಹಿಂದೂ ಧರ್ಮದ ಬಗ್ಗೆ ಇರುವಂತಹ ಮೂಢನಂಬಿಕೆಗಳ ವಿರುದ್ಧ ಅವ್ರು ಧ್ವನಿ ಎತ್ತಿದ್ರೆ ಹೊರತು, ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧಿಯವರು ಬಳಿ ಹೋದಾಗ ಒಂದು ಮಾತು ಹೇಳ್ತಾರೆ, ನಾನು ಗಾಂಧಿಯನ್ನ ಭೇಟಿಯಾದ ಇವತ್ತು ಗಾಂಧಿಯಲ್ಲಿ ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಯಾವ ಗುಣಲಕ್ಷಣಗಳು ನನಗೆ ಕಾಣಿಸಲಿಲ್ಲ. ಅಂಬೇಡ್ಕರ್ ಹೇಳ್ತಾರೆ, ನಾವು ಒಪ್ಪುದಿಲ್ಲ ಈ ಮನುಷ್ಯನ ಮಹಾತ್ಮ ಅನ್ಬೇಡ ಅಂತ ಹೇಳ್ದಂತವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್.
ಇವತ್ತೇನಾರ ಈ ದೇಶನಾಗ ಮಹಾತ್ಮ ಯಾರಿಗಾದ್ರೂ ಅನ್ಬೇಕಾಗಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಾವು ಈ ಕೆಲವೊಂದವ ಚೆಳ್ಳಿ ಬೆಳಿ ಸುಮ್ಮನೆ ಉಪತ್ಯಾಗ ಮಾಡ್ಕೋತಾವ ಬಿಟ್ಟು ರಾತ್ರಿ ದಾರು ಕುಡಿಸ್ತಾವು ಜೈ ಸಾಹೇಬ್ ಹೋಗಿ ಕಾಲು ಮುಗಿತಾವ ನಾವು ಇದೆಲ್ಲ ಯಾವುದೋ ತಮ್ಮ ಕುರ್ಚಿಗಾಗಿ ಯಾರ್ದು ಕಾಲು ಮುಖ. ಅಂಬೇಡ್ಕರ್ ಎಂದೂ ಸ್ವಾಭಿಮಾನ ಬಿಡ್ಲಿಲ್ಲ. ಇಷ್ಟು ಅವಮಾನಕಾರಿಯಾಗಿ ನೆಹರು ರಾಜೀನಾಮೆ ತಗೊಂಡ್ರೆ ಅಂಬೇಡ್ಕರ್ ಅವ್ರ ಕಡೆಯಿಂದ. ಆಗ ಅಂಬೇಡ್ಕರ್ ಎಂದು 2 ಸಲ ಲೋಕಸಭೆಯಲ್ಲಿ ಸೋಲಿಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಸೋಲಿಸಿದ್ರು? ಇವತ್ತೇನು ಭಾಷಣ ಹೊಡಿಲಕತ್ತಾರಲ್ಲ, ಇವತ್ತು ಸಾವರ್ಕರ್ ಅವ್ರು ಸೋಲಿಸ. ಸಾವರ್ಕರ್ ಅದಕ್ಕೆ ಸಿಲಾಕ್ ಸೋಲ್ತಾರ, ನೀವೇ ಅದಿರ್ಲ ಅಳ್ಕೋತ ಕರ್ಕೋತೀರಿ ನನ್ನ ಕೊನೆಯ ಚುನಾವಣೆ ಆರಿಸ್ತರ್ಬೇಕ್ರಿ, ನಂದು ಹಾರ ತಗೊಂಡು ಬರ್ರಿ. ಇಷ್ಟು ವರ್ಷ ರಾಜಕಾರಣ ಮಾಡಿ ನಾನಂತರ ಅಂದ್ವಿ ನೋಡಿ ಬಿಜಾಪುರ್ನಾಗ. ನಾ ಬಿಜಾಪುರ ಮಂದಿ ಹೇಳ್ತೇನೆ, ನಿಮ್ಮ ಹಣೆ ಮ್ಯಾಗಿನ ಕುಂಕುಮ ಈಗ ತುಳಿಬೇಕಾದ್ರೆ ನನಗೆ ಓಟ್ ಹಾಕ್ರಿ, 1 ಸಾವಿರ ಓಟ್ ಹಾಕ್ರಿ. ಯಾಕಂದ್ರೆ ಅವ್ರು ಒಂದು 30 ಅವ್ರು ಅದಾರ, 60 ನಾವು ಅದೀವಿ. ನಮ್ಮಲ್ಲಿ ಜಾತಿ ಪಾತಿ ಏನಿಲ್ಲ, ಒನ್ ಸೈಡ್ ಕುಂಕುಮ ಇವತ್ತಿ ಭಂಡಾರ ನೀಲಿ ಬಣ್ಣ ಎಲ್ಲ ಒಂದ್ ಸೈಡ್, ಅವೆಲ್ಲ ಆ ಕಡೆ ಹೋಗ್ಲಿ. ನನಗೆ ನಾ ಹರ್ಸೋತೆ ಬಂದೀನಿ. ಈಗ 8 ಕೇಸ್ ಹಾಕಿದ್ರೆ ಅಂಜು ಮಗನಲ್ಲ. 2028 ನಾನೇ ಬರ್ತೀನಿ. ಈಗ ನಮ್ಮಲ್ಲಿ ಏನು ಹೊರಗೆ ಹಾಕಲ್ಲ, ಹಬ್ಬ ಮಕ್ಕಳು ಮುಗಿತವ್ರದ್ದು ಗ್ಯಾರಂಟಿ. ಸಿದ್ದರಾಮಯ್ಯನ ಗ್ಯಾರಂಟಿನೂ ಮುಗಿದಿರ್ತೈತಿ, ಹಬ್ಬ ಮಕ್ಕಳ ಗ್ಯಾರಂಟಿನೂ ಮುಗಿದಿರ್ತೈತಿ. ವಾರಂಟಿ ಕರ್ನಾಟಕ ನಾವು ಒಬ್ಬನೇ ಹಾಕಲಿ ಕೇಸ್. ಪಾಪ ಪೊಲೀಸರು ನನ್ನ ಮ್ಯಾಗ ಕೇಸ್ ಹಾಕ್ಬೇಕಂತ ಮನಸ್ಸಿಲ್ಲ. ಅವ್ರು ಹೇಳ್ತಾರ, ನಾನು ಏನ್ ಸರ್ ಏನ್ ಮಾಡೋದು, ಇನ್ನ CM ಆಫೀಸ್ನಿಂದ ಫೋನ್ ಬರ್ಲಾಕತ್ತೈತಿ ನಮ್ಮ DG-IGP ಇದ್ರೆ SP ಫೋನ್ ಮಾಡ್ತಾರ. ವಾಟ್ ಈಸ್ ಗೋಯಿಂಗ್ ಆನ್ ಕರ್ನಾಟಕ? ವೆರ್ ಈಸ್ ಗುಲ್ಬರ್ಗಾ DC SP? ಈಸ್ ಮಿಸ್ಟರ್ ಯತ್ನಾಳ್. ಎಷ್ಟು ಕೇಶವಿ ಎಲ್ಲ ತೆಗೆದು ಅವ್ರಿಗೆ IPS ಎಲ್ಲರೂ ಇರ್ತಾರ. ಅವ್ರು ಕನ್ನಡ ಬರೋದಲ್ಲ ಹೇಳಿ, ಅವರು ಹೇಳಿ ಕೆಲಸ ಅದ್ರದ್ದು ಎಲ್ಲ ಕೇಸ್ಗಳು ಹೇಗೆ. ಎಸ್ ಸರ್, ಎಸ್ ಸರ್, ಎಸ್ SP ದಿಂದ DSP, ಅಡಿಷನಲ್ SP, DSP, CPI, PSI. ಪಾಪ ಅವ್ರದ್ದು ಏನೂ ತಪ್ಪಿಲ್ಲ. ಯಾಕಂದ್ರೆ ಎಲ್ಲ 99% ಪೊಲೀಸ್ ಇಲಾಖೆ ನನ್ನ ಬಗ್ಗೆ ಗೌರವ ಇದ್ದಂಥವ್ರು ಅದ. 58 ಕೇಸ್ ನೋಡುವ ನನ್ನ ಮ್ಯಾಗ. ಪೊಲೀಸ್ ಸ್ಟೇಷನ್ ಕೇಳ್ತೀರಿ DG ಅವರೇ, 58 ನೋಡೋ ಎಲ್ಲ ತೆಗಸ್ರಿ, ಜೈಲಿಗೆ ಹಾಕೋದತ್ತ ಹಾಕ. 2028 ನಾನೇ ಕರ್ನಾಟಕದಲ್ಲಿ ಎಲ್ಲ ಹಿಂದೂಗಳ ಮೇಲಿನ ಕೇಸ್ ವಾಪಸ್. ಯಾರು ಏನು ಮಾಡಿದ್ರು ಕರ್ನಾಟಕದಾಗ 28ರಾಗ ನಾವೇ. ಕೆಲವೊಂದು ಮಂದಿಗೆ ಏನಾಗ್ಯದ, ಕೇಸ್ ಹಾಕ್ಬಿಟ್ರೆ ಮೆತ್ತಗಾಗ್ತಾನ, ಪಾರ್ಟಿಯಿಂದ ಹೊರಗೆ ಹಾಕ್ತದ, ಮೆತ್ತಗಾಗ್ಬಿಡ್ತಾನ. ಅವ್ನು ಹಿಂದೆ ಯಾರು ಬ್ಯಾನ್ ಆಗ್ತದಿಲ್ಲ. ಈ ಲೀಡರ್ಗಳು ಬಿಳಿ ಅಂಗಿಯವ್ರು ಇಟ್ಟು ಬ್ಯಾನ್ ಹಾಕ್ಲಿಂಗ ನನ್ಗೇನಾಗ್ಬೋದು. ಮಾಡಿ ಕೊಡ್ರಿಲ್ಲ, ಭಾಷಾ ಒಂದು ಸಣ್ಣ ಹಳ್ಳಿ ಆಗೈತಿ, ಮಾಡಿ ಕೊಡ್ರಿಲ್ಲ. ಫೋಟೋ ಹಾಕವ್ರು ನೀವು ಯಪ್ಪ ಗುಲ್ಬರ್ಗದಾಗ ಮನಿ ಮಾಡಿ ಇನ್ನೂ ಯಾಕೆ ಬರ್ಲಿಲ್ಲವ್ವ ಗುಲ್ಬರ್ಗದಾಗ ಅಂದಾಗ ಅವರು 15 ದಿವ್ಸಗೊಂಬಂದು ಹಾಯ್ ಹಲೋ ಹೆಂಗಿದೆಪ್ಪ ಕಲ್ಲಪ್ಪ, ಹೆಂಗಿದೆ ಮಲ್ಲಪ್ಪ ಅವ್ರೆ ಎಂದು. ಪ್ರಜಾತಂತ್ರ ಇಷ್ಟು ಗಟ್ಟಿ ಐತಿ ಇಲ್ಲಕಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಬ್ಬ ಸಾಮಾನ್ಯ ಶಿಕ್ಷಕನ ಮಗ ಗಂಗಾ ನದಿಯಿಂದ ಈ ದಂಡಿದಿಂದ ಆ ದಂಡಿಗೆ ಈಶಾಡ್ಕೊಟ್ಟು ಹೋಗಿ ಸಾಲಿ ಕಲ್ತಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ. ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಚಹಾ ಮಾರುವಂತ ಒಬ್ಬ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ಶಕ್ತಿ ನಿಮ್ಮಲ್ಲಿ ಐತೆ, ಅದನ್ನ ಸರಿಯಾಗಿ ಉಪಯೋಗ ಮಾಡ್ರಿ. ಜಾತಿ ಜಾತಿ ಎಲ್ಲ ಗುರುಗಳು ಹೇಳಿದ್ರಲ್ಲ, ಜಾತಿ ಜಾತಿ ಅವ ಪಂಚಮ ಸಾಲ ಇವ ನಮ್ಮ ಸಂಬಂಧಿಕರಿ, ಇವ ಹಂಗ್ರಿ
ಯಾವ ಜಾತಿಯವರು ಇವತ್ತು ನೋಡ್ಲಾಕತ್ತಿರ್ಲಿ 26 ಮಂದಿನ ಹೊಡೆದ್ರೆ ಏನಂತ ಕಿವಿ ಹೊಡೆದ್ರು ಹಿಂದೂ ಅದೇ ಏನಿದೆ ಕಲ್ಮಾ ಓದೋ ತನ್ನ ಗುರುಗಳು ಹೇಳ್ದಲ್ಲ ಮುಂದೆ ಏನ್ ಹೇಳಿದ್ರು ಬರೀ ಅಷ್ಟಕ್ಕೆ ಬಿಡ್ಲಿಲ್ಲ ಪ್ಯಾಂಟ್ ತೆಗೆದು ನೋಡಿ ಹೊಡೆದ್ರು. ನೀವ್ ಹೇಳ್ತೀರಿ ಹಮ್ ಬಾಯಿ ಬಾಯಿ ಎಂದು ಬಾಯಿ ಬಾಯಿ ಆಗುದು. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು ಇಸ್ಲಾಮದಲ್ಲಿ ಸಹೋದರತ್ವ ಅನ್ನುವಂಥದ್ದೇ ಇಲ್ಲ, ಅವ್ರಿಗೆ ಎಂದೂ ದೇಶಭಕ್ತಿ ಇರುವುದಿಲ್ಲ. ಯಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿತ್ತು, ಕೇಸ್ ಹಾಕ್ತಿದ್ರೆ ಹಾಕ್ರಿ, ನಾಳೆ ಹೈಕೋರ್ಟ್ ನಾನು ಅಪ್ರೂವ್ ಮಾಡ್ತೇನೆ. ಮತ್ತೆ ಅಲ್ಲಿ ಹೋಗಿ ಬೈಸ್ಕೊಂಡ್ ಬರ್ಬೇಡ್ರಿ, ಅಂಬೇಡ್ಕರ್ ಹೇಳಿದ್ರೆ ಸತ್ಯ ಐತಿ, ಯತ್ನ ಹೇಳಿದಾಗೇನು ಈ ರೀತಿ ಇಂಥ ಕೇಸ್ ಹಾಕ್ಬಾರ್ದಂತ ಹೈಕೋರ್ಟ್ ಮತ್ತೆ ಚೀಮಾರಿ ಹಾಕ್ಸೋಬೇಡ್ರಿ. ನೀವು ಪಾಪ ಪ್ರೆಷರ್ ಇರ್ತೈತಿ. ಈಗ ಅಲ್ಲಿ ಬೆಂಗಳೂರಿನಾಗ ಕೂತು ಹೂ ಇಸ್ ಸ್ಪೀಕಿಂಗ್ ಸರ್ ಯತ್ನಾಳ್ ಸ್ಟಾರ್ಟ್ ಪಾಯಿಂಟ್ ರೆಕಾರ್ಡ್ ಓಕೆ ಸರ್, ನೋ ಪ್ರಾಬ್ಲಮ್, ಹಾಕೊಡಿ ಏನು ಅವ್ರಿಗೇನ ಹೇಳಿದ್ರಲ್ಲ ನಮ್ಮ ಗುರುಗಳು, ನಾವು ಅದಕ್ಕೆ ಹುಟ್ಟಿವಿ. ಸನಾತನ ಧರ್ಮ ಉಳಿಸೋದು ಭಾರತದ ಪರವಾಗಿ ಮಾತಾಡೋದಕ್ಕೆ ನಾವು ಹುಟ್ಟಿವಪ್ಪ. ನೀವು ಯಾರು ಏನು ಮಾಡಿದ್ರು ಏನೂ ಆಗೋದಿಲ್ಲ ಬಂಧುಗಳೇ. ಇವತ್ತು ನೋಡ್ರಿ ಸ್ವಾಮಿಗಳು 30ನೇ ವರ್ಷದ ಇವತ್ತು ನೋಡ್ರಿ ಅಂತ ಕೆಲವು ಸ್ವಾಮಿಗಳು ಅದಾರ, ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಸ್ವಾಮಿಗಳು ಅದಾರ. ಮೆಡಿಕಲ್ ಕಾಲೇಜ್ ಅದಾವ, ಇಂಜಿನಿಯರಿಂಗ್ ಕಾಲೇಜ್ ಅದಾವ, ಎಲ್ಲ ಕಟ್ಟ್ಯಾರ. ಒಬ್ಬೊಬ್ಬ ಬಡವ ಲಿಂಗಾಯತನಿಗೂ ಪುಕ್ಕಟ್ ಸೀಟ್ ಕೊಡೋದಿಲ್ಲ. ಕೊಡ್ತಾರೇನ್ರಿ? ಯಾರಿಗೆ ಎಲ್ಲಿ ಕೊಟ್ಟಿದ್ದು ಕೇಳಿದೇನು? ಇವ ಬಡೋದಾನಪ್ಪ ನಮ್ಮ ಸಮಾಜದಾಗ. ಉದ್ಯೋಗ ಆಗಿಬಿಟ್ಟದೆ. ಅವ್ರು ನೋಡ್ರಿ ಎಷ್ಟು ಚಂದ ಇರ್ತಾರೆ ಸ್ವಾಮಿಗಳು. ಹೆಲಿಕಾಪ್ಟರು, ಮರ್ಸಿಡೀಸ್ ಕಾರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೂ ಪೂರ್ಣಕುಂಭದ ಸ್ವಾಗತ, ಡಮ್ಮ 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 ಮಾಡ್ಕೊಂಡು ಹೋಗಿ ಇಂಥ ಮುಖ್ಯಮಂತ್ರಿ ನೋಡಿ ಅವ್ರಿಗೆ ಭಾಷೆ ಪಂಪ್ ಹೊಡಿತಾರ. ಒಂದು 2 ರೂಪಾಯಿದಾಗ ಅದೇ ಸ್ವಾಮಿ ಅವ್ರಿಗೆ ಪಂಪ್ ಹೊಡಿತಿದ್ದ. ಹಂಗೆ ಸನ್ಮಾನ ಮಾಡ್ಕೋತ 100 ಅರ್ಜಿ ಕೊಡ್ತಿರ್ತಾರೆ. ಅದೇ CM ಸಹಿ ಮನೆ ಮಾಡ್ತಿರ್ತಾನೆ. ಗ್ರಾಂಟೆಡ್ ಕಲ್ಸಿದ್ದೆ ಅವ್ರು ಸನ್ಮಾನ ಮಾಡ್ಲಾಕ. ಇವನಿಗೆ ಸನ್ಮಾನ ಅಲ್ಲ ಮುಖ್ಯಮಂತ್ರಿಗೆ. ನನಗೊಬ್ಬ ಸ್ವಾಮಿ ಕರ್ಸಿದ್ ಎದಕ್ಕೆ ಬರಲಿ ಅಂತ ಕೇಳಿದ. ಇಲ್ಲ ಬರಬೇಕೆತ್ ಮಾಡಿದ್ರು. ಅಲ್ಲಿ ಹಿಂದುತ್ವ ಬಗ್ಗೆ ಇಲ್ಲ, ಹಿಂದುತ್ವ ಮಾತಾಡ್ಬೇಕು. ಒಂದನೇದು. ಎರಡನೇದು ಎಷ್ಟು ಗೋಗಳನ್ನು ಸಾಕಿದ್ರು ಸ್ವಾಮಿಗಳನ್ನು, ಇಷ್ಟೆಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಕಟ್ಟಿದ್ವಿ. ಎಷ್ಟದಪ್ಪ ನಿಮ್ಮ ಮಠದಾಗ? ಇಲ್ಲ, ಹಾಲ್ ಸಹಿತ ನಾವು KMF ತಗೋತೀವಿ ಅದಕ್ಕೆ ಅಭಿಷೇಕಕ್ಕೆ. ಇಂಥವ್ರು ಅದಾರ, ಅವರಿಂದ ಏನೂ ಉದ್ಧಾರ ಆಗೋದು. ಇವತ್ತು ನೋಡ್ರಿ ಒಂದು 2 ದೊಡ್ಡ ಸ್ವಾಮಿಗಳೊಳಗೆ ಒಂದು ತುಮಕೂರು ಸಿದ್ಧಗಂಗಾ ಮಠದ ಸ್ವಾಮಿಗಳು 10,000 ಜಾತಿ ಸಹಿತ ನೋಡ್ಲಾರ್ದನೆ ಬಡ ಮಕ್ಕಳಿಗೆ ಶಿಕ್ಷಣ ಕೊಡೋ ಪುಣ್ಯಾತ್ಮ ಆದರಿಂದ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ಸಿದ್ಧಗಂಗಾ. ಈಗ ಇನ್ನೊಬ್ಬರು ತಯಾರಾಗಾರ ಕೊಪ್ಪಳದ. ಮನೆ ಬಂದಿದ್ದು ನಮ್ಮ ಬಿಜಾಪುರ ಬಂದು ನಾವು ದೊಡ್ಡದೊಂದು 15 ಕೋಟಿ ರೂಪಾಯಿ ಶ್ವಾನ್ ಭವನ ಟಪ್ ಕಟ್ಟಿಲ್ಲ. ಅವ್ರು ಉದ್ಘಾಟನೆ ಬಂದಾಗ ಎಷ್ಟು ಮಕ್ಕಳಿಗೆ ವರ್ಷ ತಿಳ್ಕೊಳ್ಳಕತ್ತಾರ. ಜಾತಿ ಇಲ್ಲ ಅಲ್ಲಿ. ಹಾಲ ಮತದವ, ನನ್ನ ತಳವಾರ ಸಮಾನ, ನನ್ನ ಲಿಂಗಾಯತ, ನನ್ನ ಯಾರು ಬಡವ್ರು ಅದಾರ 5,000 ಮಕ್ಕಳಿಗೆ ಅನ್ನ ಶಿಕ್ಷಣ ಕೊಟ್ಟು ಇವತ್ತು ಕೊಪ್ಪಳ ಸ್ವಾಮಿಗಳು, ದೈವಮಠ ಸ್ವಾಮಿಗಳು. ಮನೆ ನಾವು ಬಿಜಾಪುರ ನಮ್ಮ ಸಿದ್ದೇಶ್ವರ ದೇವಸ್ಥಾನ 101 ಕ್ವಿಂಟಲ್ ಅಕ್ಕಿ 5,000 ವಿಭೂತಿ ಕೊಟ್ಟಿವಿ. ನಾವೆಲ್ಲ ಯಾಕೆ ಕೊಡಬೇಕು ಅವ್ರಿಗೆ ಅಂದ್ರೆ, ಇವತ್ತೇನು ಕಲ್ಯಾಣ ಕರ್ನಾಟಕದ ಹಿಂದೆ ಹೈದರಾಬಾದ್ ಕರ್ನಾಟಕದ ಇಲ್ಲಿ ಬಡ ಮಕ್ಕಳು ನೀವು ಹೋಗಿ ಕೇಳ್ರಿ. ತುಮಕೂರ್ನಾಗ ಶಿವಕುಮಾರ್ ಸ್ವಾಮಿಗಳು ಅಂತ್ಯಕ್ರಿಯೆದಾಗ ಲಿಂಗೈಕಾದಾಗ ನಾವು ಹೋಗಿ ಒಂದು ಅವ್ರಿಗೆ ಹಾರ ಹಾಕಿ ದೂರ ಹೋಗಿ ಒಂದು ಕಟ್ಟಿ ಮೇಲೆ ಕೂತಿದ್ದೆ. ಒಂದಿಟ್ಟು ಹುಡುಗರು ಬಂದು, ಒಂದಿಟ್ಟು ಲೈನ್ ಮ್ಯಾನ್ ಬಂದರು. ಯಾವ ಊರು ಹೋತಮ್ಮ? ನಾ ಗುಲ್ಬರ್ಗ ರೀ, ಜೇವರ್ಗಿ ತಾಲೂಕು ಅದಾವ. ನಾ ಬಿಜಾಪುರ ಚರ್ಚೆಣ ಅದಾವ ರೀ, ನಾ ಸಾಲೋಟಿಗೆ ಅವ, ನಾ ಬೀದರ್ ಜಿಲ್ಲೆ ಅದಾವ. 10,000 ಮಕ್ಕಳಿಗೆ ಎಂದ ಶಿವಕುಮಾರ್ ಸ್ವಾಮಿಗಳು ಒಲಿ ಹಚ್ಚಾರ, ಇನ್ನತನ ಆರಿಲ್ಲ. ಕೊಪ್ಪಳ ಸ್ವಾಮಿಗಳು ಇವತ್ತು ಮಾಡ್ಲಾಕತ್ತಾರ. ಇವ್ರ ಸ್ವಾಮಿಗಳು ರೀ, ಇಂಥ ಸ್ವಾಮಿಗಳ ಜೊತೆಗೆ ಇಲ್ಲೇ ನಮ್ಮ ವೇದಿಕೆ ಮೇಲೆ ಕೂತಾರಲ್ಲ ಯುವ ಸ್ವಾಮಿಗಳು, ಇವ್ರು ಎದಕ್ಕೆ ಬಂದಾರ? ಸನಾತನ ಧರ್ಮದ ರಕ್ಷಣೆ ಮಾಡೋದ್ರ ಸಲುವಾಗಿ ಇಲ್ಲಿ ಕೂಡ್ಯಾರ. ಇನ್ನು ಮುಂದೆ ಇವ್ರ ಕೈಗೆ ಭವಿಷ್ಯ ಐತಿ ಕರ್ನಾಟಕದ್ದು. ಇಂಥ ಸ್ವಾಮಿಗಳನ್ನು ಗೌರವ ಕೊಡೋ ಕೆಲಸ ಮಾಡ್ರಿ.
ಈ ನಮ್ಮ ಸನಾತನ ಧರ್ಮಕ್ಕೆ ಬೈಯವರು ವೀರ ಸೇವಾ ಲಿಂಗಾಯತ ಜಗಳ ಹಚ್ಚೋರ್ ನೀನ್ ಮ್ಯಾಗ ಕಾಲು ಮುಗಿಬೇಡ. ನಾವು ಕಾಲು ಮುಗಿದಿಲ್ಲ ಕೆಲವೊಂದು ಸ್ವಾಮಿಗಳಿಗೆ ಕೈ ಕಟ್ಕೊಂಡಿರ್ತೀವಿ. ಏನ್ ಸ್ವಾಮಿಗಳು ಆರಾಮದಿರಪ್ಪ ಅಂತಾರ. ಆರಾಮಿರಿ ಎಲ್ಲರಿಗೂ ನಾ ಸಿದ್ದೇಶ್ವರಪ್ಪರಿಗೆ ಕೆಲ ನೋಡಿ ಕಾಲು ಮುಗಿತೀನಿಲ್ಲ. ನಾನು ಸೆಲೆಕ್ಷನ್ ಮ್ಯಾಗೆ ಕಾಲು ಮುಗಿತೀನಿ. ಇವ್ರು ಹಂಗ ಮುಂದೆ ಏನಾರು ಆಗಂಗಿದ್ರೆ ಕಾಲು ಇಲ್ಕಂದ್ರೆ ಇಲ್ಲ. ನಮಸ್ಕಾರಪ್ಪ ನಮಸ್ಕಾರ ಅವರು ಫ್ರೆಂಡ್ಸ್ ನಮ್ಮ ನೀವು ಮತ್ತು ಅವ್ರಿಗೇನ ಬರೀ ಇದಕ್ಕೆ ಬೇನಾಗ್ತದ. ಆದ್ರೆ ಈ ಸ್ವಾಮಿಗಳು ಎಲ್ಲಾರ್ದು ಬಂದಾರಲ್ಲ, ಇವತ್ತು ಸನಾತನ ಧರ್ಮ ಉಳಿದ್ರೆ ಭಾರತ ಉಳಿತದೆ. ಸನಾತನ ಹಿಂದೂ ಧರ್ಮ ಉಳಿದ್ರೆ ಭಾರತದ ಸಂವಿಧಾನ ಉಳಿತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿಬೇಕಾದ್ರೆ ಸನಾತನ ಧರ್ಮ ಉಳಿಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಟ್ಟಂತ ಸಂವಿಧಾನ ಗಟ್ಟಿಯಾಗಿ ಉಳಿಕೆ. ಪಾಕಿಸ್ತಾನದಾಗ ಯಾಕೆ ಸಂವಿಧಾನ? ಅಲ್ಲಿ ಸಂವಿಧಾನ ಇಲ್ಲ. ಅಲ್ಲಿ ಯಾರು ಬೇಕಾದವರು ಬೇಕಾದಷ್ಟು ಲಗ್ನ ಆಗೋದು, ಯಾರು ಬೇಕಾದವ್ರು ಓಡಾಡಿಸ್ಕೊಂಡು ಹೋಗ್ಬಿಡುದು. ನೋಡಿದ್ರಲ್ಲ ಮೊನ್ನೆ ರಾತ್ರಿ 1ಕ್ಕೂ ಒಗದ್ರ ಅವ ಎಲ್ಲಿ ಅವ ಮುನೀರ ಯಾವ ಅದ್ರ ಪಾಕಿಸ್ತಾನದ ಜನರಲ್ ಮುನೀರ ಅವ ಮಗ ಎಲ್ಲಿ ಹೋಗ್ಕೊತಿದ್ ಗುರ್ತತನ್ನ ಒಳಗ ಭೂಮ್ಯಾಗ ಬಾಂಬ್ ಬೀಳ್ತದ ಗ್ಯಾರಂಟಿ ಆಗಿತ್ತು. ಅವನಿಗೆ ಪ್ರಮೋಷನ್ ಕೊಟ್ರ. ಅವನಿಗೆ ಏನತ್ ಕೊಟ್ರ? ಅವನಿಗೆ ಮೊನ್ನೆ ಅವನ ಯಾವುದೋ ಒಂದು ಪೋಸ್ಟ್ ಕೊಟ್ರ ಅವನಿಗೆ. ಅಂದ್ರೆ ನೀವು ಲೆಕ್ಕ ಹಾಕ್ರಿ, ಪಾಕಿಸ್ತಾನ ಇವತ್ತೇನು ನೀವು ಆಪರೇಷನ್ ಸಿಂಧೂರ್ ನಿಂತಿಲ್ಲ, ಇನ್ನೂ ಆನ್ ಐತಿ. ಮೊನ್ನೆ ಒಬ್ಬ ನಮಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಾಗಿರೋ ಒಂದು ಸೈನಿಕ ನನಗೆ ಫೋನ್ ಮಾಡಿದ್ದ ಒಂದು ಕೆಲಸ ಸಲುವಾಗಿ. ಏನ್ ನಡೆದೈತೆ ಇಲ್ರಿ, ಇನ್ನ ಯಾವ್ದು ರಜಾ ನಮಗ ಕೊಡುದಿಲ್ಲಂತ ಹೇಳ್ಯಾರ. ಇನ್ನ ಯುದ್ಧ ಆಗುವಂತ ಲಕ್ಷಣ ಇದೆ. ಆ ದುರ್ದೈವ ಅಂದ್ರ ನಮ್ಮವ್ರಿಗೆ ಕೇಳ್ತಾರಲ್ರಿ. ಇನ್ನ ಗುರುಗಳು ಹೇಳ್ದಾರಲ್ಲ, ಸುಮ್ಮನೆ ಹೋಗಂದ 2 ಗಿಡಕ್ಕೆ ಒಗದು ಬಂದ್ರತ್ತ ನಾಚಿದ್ ಬರ್ಬೇಕಾಗಿ ಇವ್ರಿಗೆ. ನಮ್ಮ ಸೈನಿಕರು ಯಾರು ಅವರು? ನಮ್ಮೊಬ್ರವ್ರೆ. ಮಾಸಾಳದವನೇ ಅದಾನ, ಸಾಲೋಟಿಗೆ ಅವನೇ ಅದಾನ, ಆಲ್ಮೇಲ್ದವನೇ ಅದಾನ. ಯಾರು ಸೈನಿಕರು? ನಮ್ಮ ಅಣ್ಣತಂಬ್ರೆ. ಯಾರು ಸೈನಿಕರು? ನಮ್ಮ ಹಿಂದುಳಿದ ದಲಿತರು ಹುಡುಗರೇ. ಅದಕ್ಕೂ ಸಹ ಸೈನಿಕರು ಎದಕ್ಕೆ ಸೇರ್ತಾರದ್ರು ಕಾಂಗ್ರೆಸ್ನ ಒಬ್ಬ ಮಂತ್ರಿ ಹೇಳ್ತಾನ, ಅವ್ರಿಗೆ ನಿರುದ್ಯೋಗ ಐತ್ರಿ, ಹೋಗಿ ಅನ್ನಕ್ಕೆ ಹೊಟ್ಟಿಗೆ ಸೇರ್ತಾರ. ನಿಮ್ಮ ಮಗನ ಹೇಳಿದೆ ಸಿದ್ದರಾಮಯ್ಯನ ಒಬ್ಬ MLC ಇದ್ದೆ ಅವಾಗ. ಸಿದ್ದರಾಮಯ್ಯನವ್ರದ್ದು ಒಬ್ಬ ಪತ್ರಿಕಾ ಇದು ಇತ್ತು ಪ್ರತಿನಿಧಿ ದಿನೇಶ್ ಅಮೀನ್ ಮತ್ತು ಅಂತ ಹೇಳಿ. ಅವ ಏನಂತಿದ್ದ, ಭಾರತೀಯ ಸೈನಿಕರ ಬಗ್ಗೆ ಇಷ್ಟು ಭಾರತೀಯ ಸೈನಿಕರು ಪೊಲೀಸರು ಯಾಕೆ ಪೊಲೀಸ್ ಇಲಾಖೆಗೆ ಸೈನಿಕರು ಸೇರ್ತಾವಂದ್ರ ಹೊಟ್ಟಿ ಸಲುವಾಗಿರ್ತಾರೆ. ಅವ್ರ ಬಲ್ಲೇನು ದೇಶಭಕ್ತಿ ಇರುವುದಿಲ್ಲ ಏನೇನು. ಅವಾಗ ಈ ಟರ್ಮಲ್ಲ, ಹಿಂದಿನ ಟರ್ಮಲ್ಲಿ CM ಅವ್ರು ಇದ್ದಾರೆ. ನಾವಾಗ ಮುಖ್ಯಮಂತ್ರಿ ಸಲಹೆಗಾರ ದಿನೇಶ್ ಅಮೀನ್ ಮತ್ತು ನಾ ಕೇಳ್ದೆ, ಒಂದೇ ಕೂತಿದ್ದ ಪರಿಷತ್. ನಾ ಯಾಕಂದ್ರೆ ಕೌನ್ಸಿಲ್ನಿಗೆ ಆಚೆ ಬಂದಿದ್ದೆ ಆ ಸಲ. ನನಗೆ BJP ಟಿಕೆಟ್ ಕೊಡಲಿಲ್ಲ, ಇಂಡಿಪೆಂಡೆಂಟ್ ಆಚೆ ಬಂದು ವಿಧಾನ ಪರಿಷತ್ನಲ್ಲಿ ಇದ್ದ. ನಾ ಕೇಳಿದೆ, ಇಲ್ಲಿ ಒಬ್ಬ ಕೊಡ್ತಾನ ಮುಖ್ಯಮಂತ್ರಿಗಳೇ ಹಿಂಗೆ ಸ್ಟೇಟ್ಮೆಂಟ್ ಕೊಡ್ತಾನ, ಅವನಿಗೆ ನಾ ಚಾಲೆಂಜ್ ಮಾಡ್ತೀನಿ, ನಿಮ್ಮ ಕಾರ್ಯದರ್ಶಿಗೆ 25 ಲಕ್ಷ ರೂಪಾಯಿ ಕೊಡ್ತೀನಿ, ಅವನ ಮಗನ ಮಿಲ್ಟ್ರಿಗೆ ಕೊಟ್ಟು ಕಳ್ಸತ್ತದ ಅವ್ರ ಅಪ್ಪ ಕೊಟ್ಟಿದ್ದಾರೆ. ಅಂದ್ರೆ ದೇಶದ ಸೈನಿಕರ ಬಗ್ಗೆ ಏನ್ ಬೇಕಾದ್ ಮಾತಾಡೋದು. ದೇಶದ ಪೊಲೀಸರು ನೋಡ್ರಿ, ಹುಬ್ಬಳ್ಳಿ ಘಟನೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಕ್ ಬರ್ತಾರೆ. ಒಬ್ಬ ಮುಲ್ಲಾ ಪೊಲೀಸ್ ಜೀಪ್ ಮ್ಯಾಗ ನಿಂತು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ. ಏನೋ ಆಂದೋಲನಸ್ಥರಿಗೆ ಮಾತಾಡೋದಂತ ಕೇಸ್ ಹತ್ರ. ಯಾರು? ಪೊಲೀಸ್ ಜೀಪ್ ಮ್ಯಾಗ ನಿಂತು ಭಾಷಣ ಮಾಡ್ತಾನ, ಜಲಾವತಾನ, ಸುಡ್ರಿ ಪೊಲೀಸ್ ಸ್ಟೇಷನ್ ತಾನ. ಒಬ್ಬ ಪೊಲೀಸ್ ಹೆಣ್ಮಗಳ ಕಾನ್ಸ್ಟೇಬಲ್ಗೆ ಒಬ್ಬ ಜಗ್ತಾನ, ಕಲ್ಲು ಉಗಿತಾರೆ. ಈ ಸರ್ಕಾರ ಬಂದ ಮೇಲೆ ಅವರೆಲ್ಲ ಮುಗ್ಧ ಜನ ನಿರಪರಾಧ ಕೇಸ್ ವಾಪಸ್ ತಗೋತಾರೆ. ನೀನು ಹೈಕೋರ್ಟು ಇಷ್ಟು ಬೈದೈತಿ ಈ ಸರ್ಕಾರಕ್ಕೆ, ನಾಚಿಕೆ ಆಗುದಿಲ್ಲ ನಿಮ್ಗೆ? ಒಂದು ಪೊಲೀಸ್ ರಕ್ಷಣೆ ಕೊಡುವಂತ ಪೊಲೀಸರ ಮೇಲೇನು ಸಹ ದಬ್ಬಾಯಿತು. ಒಬ್ಬ AGP DGP IGP ಒಂದು ರಿಪೋರ್ಟ್ ಕಳ್ಸತ್ತ ಹೇಳ್ತಾರೆ. ಏನಂತೇಳಿ, ಇದನ್ನ ಕೇಸ್ ತಕ್ಕೋಬೇಕಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರ ಒಂದು ನಿರ್ಣಯ ಮಾಡೈತಿ, ಅದಕ್ಕೆ ನಿನ್ನೊಂದು ರಿಪೋರ್ಟ್ ಕಳ್ಸತ್ತಾಳ. ಆ AGP ಬರೀತಾರ,
ಇವರೆಲ್ಲ ಗುಂಡಾಗಳದಾರ, ನಾಯಕರದಾರ, ದೇಶದ್ರೋಹಿಗಳದಾರ. ಇವ್ರನ್ನ ನಾವು ಹಿಂಗೆ ಬಿಟ್ಟಿವಂದ್ರೆ ಇನ್ನೂ ಅಷ್ಟು ಅವ್ರು ಗುಂಡಾಗಿರಿ ಮಾಡ್ತಾರ. ಅದಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಕೇಸ್ ವಾಪಸ್ ತಗೋದಿಲ್ಲ ಬಾರ್ದು ಅಂತೇಳಿ ಒಬ್ಬ ACP ಬರೆದ್ರೆ ಅದನ್ನು ಓವರ್ಲುಕ್ ಮಾಡಿ, ಸರ್ಕಾರಿ ವಕೀಲ ಬರೀತಾರೆ, ಅದನ್ನು ಓವರ್ಲುಕ್ ಮಾಡಿ ಕ್ಯಾಬಿನೆಟ್ನಲ್ಲಿ ಅವ್ರ ಕೇಸ್ ವಾಪಸ್ ತಗೋತಾರೆ. ನಮ್ಮ ಮ್ಯಾಗ ಕೇಸ್ ಹಾಕ್ತಾ ಇರ್ತೀನೋ, ಗುಂಡಾ ಹಾಕಿ ಮಾಡು, 2 ದಿವಸ ಮಾಡವಪ್ಪ, 3 ವರ್ಷ ಮಾಡು, ಮುಂದೆ ನಾವು ಬಂದ ಮ್ಯಾಗ ನೀನು ಬರೋಬ್ಬರಿ ಮುಖದ ಮ್ಯಾಗ ಗೊತ್ತು ಎಲ್ಲ ಒಳಗೆ ಹಾಕ್ತೀವಿ. ನೀವು ಯಾರ್ಯಾರು ಅದಿರಲಿ, ಈಗ ಹರ್ಯಾಡಕ್ಕಿರ್ತಿರ್ಲಿ ಗುಲ್ಬರ್ಗದಾಗ ಅಲ್ಲಿ ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಗಿರಕ್ಕೆಲ್ಲ ನಮ್ಮ ಪಾರ್ಟಿಯಾಗು ಎಲ್ಲ ರಾತ್ರಿ ಕರ್ಗೇನ ಮನೆಗೆ ಇರ್ತಾರೆ, ಮುಂಜಾನೆ ಇದ್ರೆ ಬಾರ ಮಾತಾಡ್ತೀವಿ. ಮುಂಜಾನೆ ರಾತ್ರಿ ಅವ್ರು ಎಲ್ಲಿ ಇರ್ತಾರಂದ್ರೆ ಅಲ್ಲೇ ಕರ್ಗೆ ಸಾವು ಐತೆ ಮಿಲಿಕೆ ಏನವ್ರು ಅದಾರ ಗುರುಗಳು. ಹಿಂಗಾಗಿ ಈಗ ಕೆಲವೊಂದು ಮಂದಿ ಏನಾಗಿಬಿಟ್ಟಾರ ಅಂದ್ರೆ ನಮ್ಮನ್ನ ನಾವು ಎಡ್ಜಸ್ಟ್ ಆಗುದಿಲ್ಲ. ಅದಕ್ಕೆ ನಮ್ಮ ಫ್ಯಾಕ್ಟ್ರಿ ಮ್ಯಾಗ ಸುಪ್ರೀಂ ಕೋರ್ಟ್ ತನ ಹೋದ್ರೆ ಸುಪ್ರೀಂ ಕೋರ್ಟ್ನ ನಾವೇ ಗೆದ್ದೀವಿ, ಕಾರ್ಖಾನೆ ಚಾಲು ಮಾಡ್ತೀವಿ. ರೈತರಿಗೆ 2,500 ರೂಪಾಯಿ ಕ್ವಿಂಟಲ್ ಮೆಕ್ಕೆಜೋಳ ರೇಟ್ ಕೊಡ್ಲಕತ್ತೀವಿ. ನೀವು ಏನು ಮಾಡಿದ್ರು ನಾವು ಅಂಜೋದಿಲ್ಲ, ನಾವು ಗಟ್ಟಿಯಾಗಿದ್ದೀವಿ. ಆಂದೋಲನ ಪ್ರಮೋದ್ ಮತಾಲಿಕರನ್ನ ಬ್ಯಾನ್ ಮಾಡ್ತಾರೆ, ಮಾಡ್ರಿ. ಮುಂದೆ ಫುಲ್ ಸೆಕ್ಯೂರಿಟಿ ಒಳಗೆ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟು ಅವ್ರ ಭಾಷಣಕ್ಕೆ ನೀವೆಲ್ಲ ತಯಾರು ಮಾಡ್ಬೇಕಂತ ನಮ್ಮ ಸರ್ಕಾರ ಬಂದಾಗ ನಾವು ಆದೇಶ ಮಾಡಿರ್ತೀವಿ. ಅವಾಗ ಏನು ಮಾಡೋದಿಲ್ಲಪ್ಪ, ಹಿಂಗೆ ನಡೀದಿಲ್ಲ. ನೀವು ಒಂದ್ ಸೈಡ್ ಹೋದ್ರಂದ್ರೆ ಈ ದೇಶನಾಗ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಭಾರತ ಉಳಿದಿಲ್ಲ. ಬಂಧುಗಳೇ, ನಾವೆಲ್ಲ ನೀನೇ ನೋಡ್ಲಕತ್ತಿರಲ್ಲ ನೀವು ಪೇಪರ್ನಾಗ ಹೆಂಗೆ ಲೀಡರ್ಗಳು ಸ್ಟೇಟ್ಮೆಂಟ್ ಕೊಡ್ಲಕತ್ತ. ಯಾರು ವಿರುದ್ಧ ಕೊಡ್ಲಕತ್ತೀರಿ? ಸೈನಿಕರು ವಿರುದ್ಧ ಕೊಡ್ಲಕತ್ತೀರಿ ನೀವು. ಆ ಪಾಪ ತನ್ನ ಹೆಣ್ಣು ನೋಡ್ರಿ, ಹೆಂಡ್ರು ಮಕ್ಕಳನ್ನ ಬಿಟ್ಟು ಇವತ್ತೇ ಲಗ್ನ ಆಗೈತಿ, ಮರ್ದಿವ್ಸನೆ ಬಾರ್ಡರ್ಗೆ ಹೋಗ್ಯಾನ, ಇನ್ನ ಹಸಿ ಮಣಿ ಅರ್ಶಣದ ಇದು ಆಗಿಲ್ಲ. ಆ ಸೈನಿಕ ತನ್ನ ಪ್ರಾಣ ಕೊಡ್ತಾನ. ಅವ ಮಾಡಿದಂಥ ಒಂದು ಶೌರ್ಯದ ಕೆಲಸಕ್ಕೆ ನೀವು ಅಪಮಾನ ಮಾಡ್ತಾ ಇದ್ದೀರಿ. ನಿಮ್ಗೆ ದೇಶ ಬೇಕಾಗಿಲ್ಲ, ನಿಮ್ಗೆ ವೋಟ್ ಬೇಕಾಗ್ಯಾವ. ದೇಶ ನಿಮ್ಗೆ ಬೇಕಾಗಿಲ್ಲ, ಭಾರತ ಆಗಿ ಉಳಿಬೇಕಂತ ನೀವು ಎಂದು ವಿಚಾರ ಮಾಡಿಲ್ಲ. ಯಾಕಂದ್ರೆ ಅದಕ್ಕೆ ಪಾಕಿಸ್ತಾನ ಕೊಟ್ಟಿರಿ, ಅದಕ್ಕೆ ಕಾಶ್ಮೀರದಲ್ಲಿ ಕಾಶ್ಮೀರ ಮಾಡಿದವ್ರು ಯಾರು? ಇವರೇ. ಚೀನಾಕ್ ಬಿಟ್ಟು ಕೊಟ್ಟವ್ರು ಯಾರು? ಇದೇ ನೆಹರೂನೇ. ಇಂದಿರಾ ಗಾಂಧಿ ಇದ್ದಾಗ ಹೇಳ್ತಾರೆ, ಇಂದಿರಾ ಗಾಂಧಿ ಹಂಗ 1% ಮೋದಿ ಇಲ್ಲ ಅಂತ ಹೇಳ್ತಾರೆ. ಇಂದಿರಾ ಗಾಂಧಿ ಇದ್ದಾಗ ಇಂಡಿಯನ್ ಆರ್ಮಿ ಯಾರಿದ್ರು ಬರ್ತೈತೆ ನಾವು. ನಮ್ಮ ಏನು ಮಾಣಿಕ್ ಶಾ ಯುದ್ಧ ಮಾಡಿ 93,000 ಸೈನಿಕರನ್ನ ಹಿಂಗ ತಲೆ ಬಗ್ಗಿಸಿ ನಿಂತಿದ್ರು. ಲಾಹೋರ್ವರೆಗೆ ನಮ್ಮ ಸೈನಿಕರು ಗೆದ್ದು ಅಲ್ಲಿ ಹಿಂದೂಸ್ತಾನ ಜೆಂಡಾ ಹಾರಿಸಿದ್ರು. ಈ ಇಂದಿರಾ ಗಾಂಧಿ ಹೋಗಿ ಶಿಮ್ಲಾ ಒಪ್ಪಂದ ಮಾಡಿಕೊಂಡು 93,000 ಸೈನಿಕರನ್ನು ಬಿಟ್ಬಿಟ್ರು. 45 ಮಂದಿ ಇಂಡಿಯನ್ ಮಿಲಿಟರಿ ಅವರು ಎಲ್ಲಿ ಸಿಕ್ಕಿದ್ದಿಲ್ಲ, ಅವ್ರನ್ನ ಹೊಳ್ಳಿ ಕೊಡೋಕೆ ಸಹಿತ ಕೇಳಿಲ್ಲ. ಅಲ್ಲಿ ಅವರಲ್ಲ, ಕಾಶ್ಮೀರದ ಭಾಗ ಬಿಟ್ಟುಕೊಟ್ರು ಶಿಮ್ಲಾದಲ್ಲಿ. ಇವತ್ತು ಆ ಸರ್ಕಾರ ಇಲ್ಲ. ಇವತ್ತು ಹೇಳ್ಯಾರ ನರೇಂದ್ರ ಮೋದಿ, ನಾವು ಬಿಡುವುದಿಲ್ಲ, ಇನ್ನು ಒಂದರೆ ಭಯೋತ್ಪಾದಕ ಅಟ್ಯಾಕ್ ಆಯ್ತಂದ್ರೆ ಮತ್ತೆ ಯುದ್ಧ ಚಾಲು ಅಂತ ಹೇಳ್ಯಾರ. ಅದಕ್ಕೆ ಅಲ್ಲಿ ಯುದ್ಧ ಆಗೋದು ಗ್ಯಾರಂಟಿ. ಇಲ್ಲಿ ಒಳಗಿನ ಯುದ್ಧನೂ ಆಗೋದೇ ಇದು. ಇವ್ರು ಮಕ್ಕಳು ಪಾಕಿಸ್ತಾನ ಜಿಂದಾಬಾದ್ ನಾವರೇ. ಅದಕ್ಕೆ ನಿಮ್ಮ ಹಳ್ಳಿಯಾಗೂ ನೀವು ತಯಾರಾಗಿರ್ಬೇಕು. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಸೀದಾ ಪಾಕಿಸ್ತಾನಕ್ಕೆ ಕಳಿಸೋದಿಲ್ಲ. ಯಾಕಂದ್ರೆ ಹೆಣ್ಣಾಗ ಹೇಳ್ಯಾರ ಜನ್ನತ್ ಕೇಳಿದ್ರಿಲ್ಲ, ಗುರುಗಳು ಹೇಳಿದ್ರಲ್ಲ. ಯಾವ ಒಬ್ಬ ಹಿಂದೂನು ಕೊಲ್ತಾನಲ್ಲ ಒಬ್ಬವ, ಅವ್ರ ಧರ್ಮದಾಗೆ ಬರ್ದಾರ. ಇದೇನ ಸುಳ್ಳಿಲ್ಲ, ಏನಿಲ್ಲ, ಏನು ಹೇಳ್ತೈತೆ ಅವ್ರ ಧರ್ಮ. ನಮ್ಗೇನತ್ತಾರಿ? ಕಾಫೀರ್ ಅನ್ರಿ. ಒಬ್ಬ ಕಾಫೀರ್ ಅಂದ್ರೆ ಯಾರು? ನಾನ್ ಮುಸ್ಲಿಂ ಯಾರಾದ್ರೆ ನಾವೆಲ್ಲ ಕಾಫೀರ್ರಿ. ಎದುರಿಗೆ ಬಂದ್ರೆ ಹೊಡಿ ಅಂತ ಹೇಳ್ಯಾರ ಧರ್ಮ. ಹೊಡೆದ್ರೆ ಏನ್ ಸಿಗ್ತೈತಪ್ಪ ಅಂದ್ರೆ ನಾವೆಲ್ಲ ಇಲ್ಲಿ ಸುಖ ಅನುಭವಿಸ್ತೀವಿ. ಹಿಂದೂಗಳು ಇಲ್ಲಿ ತಿತ್ತೀವಿ, ಉಣ್ತೀವಿ, ಲಗ್ನ ಹಾಕ್ತಿವಿ, ಹಬ್ಬ ಮಾಡ್ತೀವಿ, ಹುಣ್ಣಿಮೆ ಮಾಡ್ತೀವಿ, ಮಜಾ ಮಾಡ್ತೀವಿ ಎಲ್ಲ. ಅವ್ರು ಇಲ್ಲಿ ಸುಖ ಇಲ್ಲ, ಮ್ಯಾಗ ಹೋದ್ಮ್ಯಾಗ ಸುಖ ಸಿಗೋದೈತ. ಅಲ್ಲಿ 72 ಮಂದಿ ಸುಂದರ ಕನ್ಯರು ಕೈಕಾಲು ಬರ್ತಾರ. ಅವ್ರು ಎತ್ತಿರ್ತಾರ ಗೊತ್ತಲ್ಲ. ಅವ್ರ ಬರ್ತಿದ್ದ 130
5 ಫೀಟ್ ಇರ್ತಾರೆ. ಈ ಮಕ್ಕಳು ಭಾಳ ನಾ 6 ಫೂಟ್ ಇದೀನಿ, ನನಗಿಂತ 6-7 ಫೂಟ್ದವ್ರು ಇರ್ತಾರೆ. ಏನ್ ನೋಡ್ತಾರ ನಾವು? ಈ ಶ್ರವಣ ಬೆಳಗೊಳಕ್ಕೆ ಹೋಗ್ತಿರಲ್ಲ, ಏನ್ ನೋಡ್ತೀರಿ? ಹಿಂಗೆ ನೋಡ್ಬೇಕಲ್ಲ. ಅದಕ್ಕೆ ಜೆ.ಎಚ್. ಪಟೇಲ್ರು ಹಿಂದಕ್ಕೆ ನನ್ನ ಲೋಕಸಭಾಕ್ಕೆ ನಿಂತ ಬಿಜಾಪುರ ಚರ್ಚಾಣಕ್ಕೆ ಬಂದಾಗ ಒಂದು ಮಾತಾಡಿದ್ರು, ಭಾಳ ಚಂದ ಹೇಳಿದ್ರು, ಅರ್ಥಪೂರ್ಣ. ಅವ್ರು ಏನ್ ಹೇಳಿದ್ರು, ಮತದಾರರಿಗೆ ಹೇಳಿದ್ರು, ನಾನು ಎಲೆಕ್ಷನ್ ಬಂದಿದ್ರು ರಾಮಕೃಷ್ಣ ಹೆಗಡೆಯವರು, ಯಾಕಂದ್ರೆ ಲೋಕಶಕ್ತಿ ಬಿಜೆಪಿ ಹೊಂದಾಣಿಕೆ ನಾನೇ MP ಕ್ಯಾಂಡಿಡೇಟ್ ಇದ್ದೆ. ಮತದಾರಿಗೆ ಏನ್ ಹೇಳಿದ್ರು ಅಂದ್ರೆ ನಮ್ ಜೆ.ಎಚ್. ಪಟೇಲ್ರು, ನೋಡ್ರಪ್ಪ ಮತದಾರ, ನೀವು 15 ದಿವಸ ನೀವು ಶ್ರವಣ ಬೆಳಗೊಳದ ಬಾಹುಬಲಿ ಆಗಿರ್ತಾರೆ. ಮತ್ತ ಕ್ಯಾಂಡಿಡೇಟ್ ನೀವು 15 ದಿವಸ ನಂತರ MLA ಆದಾಗ ಅವ 5 ವರ್ಷ ಬಾಹುಬಲಿ ಆಗಿರ್ತಾನೆ. ತಿಳಿಸಲ್ಲ ಏನು ಅನ್ನೋದು, ನೀವು ಅದನ್ನೇ ನೋಡ್ಕೊತಿದ್ರು. ಯಾಕಂದ್ರೆ ನೀವು 15 ದಿವಸ ಬೇರೆ ಇರ್ತೀರಿ, ಹಳ್ಳ್ಯಾಗ ಎಲ್ಲ ಚಲೋ ಐತ್ರಿ, ಏನು ಬಿಡಲ್ಲ ಏನು ಸುಮ್ಮನೆ ಆಗ್ತಿತ್ತಲ್ಲ ಗಿಡಕ್ಕೆ ನಮ್ಮಲ್ಲಿ ಚಲೋ ಖರ್ಚು ಮಾಡ್ತಿದ್ರೆ ಅಷ್ಟೇ ಅಂತ ದೇಶ ಉಳಿತೈತೆ. ನೀವು ರೊಕ್ಕ ನೋಡ್ತೀರಿ, ನೀವು ಗ್ಯಾರಂಟಿ ನೋಡ್ತೀರಿ, ಅವರು ನೋಡುದಿಲ್ಲ, ಅವ್ರು ಧರ್ಮ ನೋಡ್ತಾರೆ. ಈಗ ನೋಡಿದಿಲ್ಲ ಮಂಗಳೂರಿನಾಗ ಏನ್ ನಡೆದವ್ರು, ಅವ್ರು ಏನ್ ಹೆಂಗ್ ಕಾಂಗ್ರೆಸ್ಗೆ ಹೆಂಗ್ ಧಮಕಿ ಕೊಡ್ಲಕತ್ತಾರ. ನಮ್ಮಿಂದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ, ಪಾಪ ಸಿದ್ದರಾಮಯ್ಯನವರು ಅವ್ರ ಹಾಲು ಮಾತಕ್ಕೂ ರೊಕ್ಕ ಕೊಟ್ಟಿಲ್ಲ. 10,000 ಕೋಟಿ ರೂಪಾಯಿ ಅವ್ರಿಗೆ ಕೊಟ್ಟಾರ, ಆದ್ರೂ ಅವ್ರು ಉಪಕಾರ ಹಿಡಿದಿಲ್ಲ. ನೀವು ಬೇಕಾದ್ದು ಬಿರಿಯಾನಿ ತಿನ್ನಿಸ್ರಿ, ಅವರು ಉಪಕಾರ ಹಿಡಿದಿಲ್ಲ. ನಾಳೆ ಅಧಿವೇಶನದಾಗ ಅನ್ನೋದಿನ ಸಿದ್ದರಾಮಣ್ಣಗ ಕುರಿ ಕಾಯೋರ್ಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಯಾಸ್ ಕೂಡ ಕೆಟ್ಟ ಅಡಿವ್ಯಾಗ ಮಳಿ ಬಿಸಿಲು ಏನು ಕೆಲಸ ಇಲ್ಲ, ಆಗ್ತಾವು 40 ಅಡಿತಾವು, ಅವ್ರಿಗೆಲ್ಲ ಗ್ಯಾರಂಟಿ ಟ್ಯಾಕ್ಸ್ ತುಂಬೋರು. ನೀವು ಆರಾಮದಾರ ಅವ್ರದ್ದೇನೈತಿ? ಯಾರು ನೋಡಿ ಬಂದ್ರು ಅವ್ರ ನಂಬರ್ ಗೊತ್ತು, ಯಾರು ನಮ್ಮ ಹಿರಿಯರು ಹೇಳಿ ಹೋಗ್ಬಿಟ್ಟಾರೆ. ಅದಕ್ಕೆ ಸಿದ್ದರಾಮಯ್ಯ ಬೆಲೆ ಅಂತೀನಿ, ಸಿದ್ದರಾಮಯ್ಯ ಅವರ ಏನೇನು ಮಾಡಿದ್ರು ನಮಗೇನು ಮಾಡಿದ್ರೆ ಬಿಡ್ರಿ, ಹಿಂಗಾಯ್ತಾರೆ ಅಂದ್ರೆ ಎಲ್ಲರಿಗೂ ಜೈತದೆ. ನಿಮ್ಮ ಹಾಲು ಮತದ ಹೊರಗಡೆ ಏನೋ ಚಲೋ ಮಾಡ್ರಿ, ಪಾಪ ಅವ್ರು ನಮ್ಮ ಸಿದ್ದರಾಮಣ್ಣ. ಯಾಕಂದ್ರೆ ನಮ್ಮ ಹಾಲು ಮತ್ತು ಸಾಂಬಾಳು ಬಿಜಾಪುರದ ಜಿಲ್ಲೆದಾಗ ಒಂದು ಮನೆ ಸಭೆ ಮಾಡಿದ್ವಿ. ಅವರು ನಾರಾಜಾಗಿಬಿಟ್ಟಾರೆ, ಏನ್ರಿ ಬರೇ ಮುಂಜಾನೆ ಎತ್ಕೊಂಡು ಸಾವಿರ ಹತ್ತಾರ, ನಮ್ಮ ಕುಕ್ಮ ಬಂಡಾರ ಹಚ್ಕೋದಿಲ್ಲ, ನಮ್ಮ ಪೇಟ ಸುತ್ತಿಲ್ಲ ಹಾಕೋದಾರ, ಮುಗಿಸ್ಕೊಡ್ತಾನ ಅವಾಗ ಅರ್ಬಸ್ತಾನ ಪೇಟ ಹಾಕೊಂಡು ಹಿಂಗೆ ನೋಡಿಲ್ಲ ಸಿದ್ದರಾಮಣ್ಣ. ಬದಾಮಿ ಒಳಗೆ ಪಾಪ ಹಾಲು ಮತದವ್ರು ಕೇಸರಿ ಪೇಟ ಸುತ್ತಲಾಕೋದು, ಹೋಗಿ ನೀವು ತೆಗೆದು ಹೋಗೋದು. ಇಷ್ಟು ಧರ್ಮ ಬಿಟ್ಟು ಹೋಗ್ಬಾರ್ದ್ರಿ, ಮಾಡಿ ರಾಜಕಾರಣ ಎಷ್ಟು ಬೇಕಟ್ಟೆ. ನಮ್ಮ ದೇಶ ನಮ್ಮ ಧರ್ಮ ಉಳಿತನ ನೀವು ಮುಖ್ಯಮಂತ್ರಿ ಆಗ್ತೀರಿ ಸಿದ್ದರಾಮಯ್ಯನವ್ರೆ. ಹಿಂದೂ ಧರ್ಮ ಎಂದರೆ ಮುಗಿತು ಅಂದ್ರೆ ನಿಮ್ಮನ್ನ ಯಾರು ಮುಖ್ಯಮಂತ್ರಿ ಅವ್ರು ಮಾಡೋದು, ಅವರೇ ಆಗ್ತಾರೆ. ಅಲ್ಲೇ ನಿಮ್ಮ ಮಗಳಿಗೆ ನಾನು ಯಾರದಾರ, ಜಮೀರ್ ಅವ್ರ ಮೆಜಾರಿಟಿ ಆಯ್ತಾನೆ. ಜಮೀರ್ ಏನಂತ ಕೊಡ್ತಾರೆ, ಸಿದ್ದರಾಮಯ್ಯ ರಾಯ್ ಥೋड़ा ಚಾಲ್ ಏಕೆ ಆವತ್ತಾನ ಇವ್ರು ತಿಳ್ಕೊಂಡಾಗ. ಅದಕ್ಕೆ ನಾನು ಸಿದ್ದರಾಮಯ್ಯರ ಬಗ್ಗೆ ಅಭಿಮಾನ ಐತೆ, ಆದ್ರೆ ಇದು ಪೂರ್ತಿ ಹಾದಿ ಬಿಟ್ಟುಬಿಟ್ಟಾರು. ಏನು ನೋಡ್ತೀನಿ ಗುಂಡೆ ಹಾಕ್ತು ಮಾಡ್ರಿ, ಎಂತಿಂತವ್ರು ಹೋಗ್ಯಾರ, ಹಚ್ಚೆ ಹೇಗತ್ತೆ ಎಂಥವ್ರು ಬಂದಾರ, ಎಂಥವ್ರು ಹೋಗ್ಯಾರ. ಇಂದಿರಾ ಗಾಂಧಿ ಏನು ಮಾಡ್ಬೇಕು ಎಮರ್ಜೆನ್ಸಿ ಮಾಡಿ. ಅದಕ್ಕೆ ಸನಾತನ ಧರ್ಮದ ಸಲುವಾಗಿ ಇವತ್ತೇನು ಗುರುಗಳು 30ನೇ ವರ್ಷ ತಮ್ಮ ಜನ್ಮ ದಿನಾಚರಣೆ ಹಿಂಗೆ ಆಚರಿಸ್ಕೊಂಡು ಹಿಂಗಾಗಿ ಸ್ವಾಮಿಗಳು ಬಿಟ್ಟು ದೊಡ್ಡ ದೊಡ್ಡ ಮಂತ್ರಿಗಳನ್ನ ಕರೆಸಿ ಅವ್ರ ಕಡೆ ದೊಡ್ಡ ದೊಡ್ಡ ಹಾರ ಹಾಕ್ಕೊಂಡು, ಅದರಿಂದ ದೇಶಕ್ಕೇನು ಲಾಭ ಇಲ್ಲ. ಅದಕ್ಕೆ ಬಂಧುಗಳೇ, ಇವತ್ತೇನು ಮಾತಾಡಿದ್ರೆ ಇಷ್ಟೆಲ್ಲ ಜನ ಸೇರಿರಲಿಲ್ಲ. ಮನೆ ಗುಲ್ಬರ್ಗದಾಗ ನಮ್ಮವರೊಂದು ಕಾರ್ಯಕ್ರಮ ಮಾಡಿದ್ರೆ ಜನ ಇದ್ರ ಗಿರ್ದಾನ ಇರಲಿಲ್ಲ, ಬರೀ ಪೊಲೀಸರು ಹೆಚ್ಚಿದ್ದಾರೆ. ಅದಕ್ಕೆ ಇದನ್ನೆಲ್ಲ ನೋಡಿದ ಮ್ಯಾಗ ನಮ್ಮವ್ರಿಗೆ ಮ್ಯಾಗಿನಲ್ಲಿ ಬುದ್ಧಿ ಬರಲಿ. 2028ರಾಗ ಏನ್ ನಮ್ಮ ಕರ್ನಾಟಕದ ಚುನಾವಣೆ ಆಗ್ತದಲ್ಲ, ಒಂದು ಗಟ್ಟಿ ನಿರ್ಣಯ ಎಲ್ಲರೂ ಕೂಡಿ ತಗೋಣ. ನಮಗ್ ಬುದ್ಧಿ ಕಲಿಸ್ಲಕ್ ಬಂದ್ರೆ ಅವ್ರ ಬುದ್ಧಿ ಕಲಿಸೋಣ ಅಂತೇಳಿ ಗಟ್ಟಿದ್ದೀರಾ ನೀವು? 2028 ಹೊಸ ಯುಗ ಕರ್ನಾಟಕ ಪ್ರಾರಂಭ ಆಗ್ಬೇಕು. ನಾ ಬಂದೆ ಅಂದ್ರೆ ಪೊಲೀಸರಿಗೆ ಫುಲ್ ಫ್ರೀಡಮ್. ಯಾರ ಪಾಕಿಸ್ತಾನ್ ಜಿನ್ ಅನ್ನೋದಲ್ಲ ಡಮ್.
ಅವ್ರಿಗೆಲ್ಲ ಏಕೆ ಪಾರ್ಟಿಷನ್ ಕೊಡ್ತೇನೆ. JCB ಅಂತ ಒಂದು 5 ಸಾವಿರ JCB ಬುಕ್ ಮಾಡ್ತೀನಿ. JCB ಮಾತಾಡ್ದ ಮನೆಗೆ ಹೊಡಿದು ಅವನು ಏನಿಲ್ಲ ಹೊಡಿದು ಎಲ್ಲ ಮೈಕ್ಗಳು ಬಂದ್. ಗಣಪತಿಗೆ ಪರ್ಮಿಷನ್ ಇಲ್ಲ, ಎಲ್ಲಿ ಬೇಕಾದ್ರೆ ಗಣಪತಿ ಕೂರಿಸಿ ಬೆಳತನ ಕುಡೀರಿ. ನಾನು 2010 ನಮ್ಮ ಬೊಮ್ಮಾಯಿ ಸಾಹೇಬನೇ ಇದ್ದ. ಕರೋನಾ ಒಂದು ದೊಡ್ಡ ಗೈಡ್ಲೈನ್ಸ್ ಕಳಿಸ್ತದೆ DGIGP. 5 ಫೀಟ್ 5x5 ಸ್ಟೇಜ್ ಹೊಡೆಯಬೇಕು, ಗಣಪತಿ ಅಂಗೈದಷ್ಟು ಇರಬೇಕು, ಊದಿಸೋರು ಬಾರಿಸೋರು ಒಬ್ಬರೇ ಇರಬೇಕು, ಶಾಂತ ರೀತಿಯಿಂದ ತರಬೇಕು. ಹಿಂಗೆಲ್ಲ ಗೈಡ್ಲೈನ್ಸ್ ಬಂದಿತ್ತು. IGP ಬಂದಿದ್ದು ಬೆಳಗಾವಿಯಲ್ಲಿ ಆಲ್ಮಟ್ಟಿ ಒಳಗ. ನಮ್ಮ ಬೊಮ್ಮಾಯಿ ಸಾಹೇಬ್ನಿದ್ದ. ಏನ್ರಿ ಬೊಮ್ಮಾಯಿ ಅವರ ಏನೇನೋ ನಿಮ್ಮ ಪೊಲೀಸ್ ಇಲಾಖೆ ಅದ್ರ ಕಳಿಸಿರ್ಲಿ, ಏನೋ ಹಿಂಗಿರ್ಬೇಕು, DJ ಹಚ್ಚಬಾರ್ದು, 10 ಗಂಟೆಗೆ ಬಂದ್ ಮಾಡಬೇಕು. ನಾ ಏನೂ ಮಾಡೋದು ಬಿಜಾಪುರ. 100 ರೂಪಾಯಿ 100 ಸ್ಟೇಜ್ ಹೊಡಿಸ್ತೀನಿ. ಕೇಳಿದ ರೊಕ್ಕ ತುಂಬೋದಲ್ಲಪ್ಪ, ಹಂಗೆ ಬುಕ್ ಹಾಕಿ ತಗೋತೀನಿ. 11 ದಿವಸ ನೀವು ಒಂದೇ ದಿವಸ ಕೂಡಿಸ್ಬೇಕಂತ ಮಾಡಿದ್ರಿ ಗಣಪತಿ. 11 ದಿವಸ ಕೂಡಿಸ್ತೀನಿ. 21 ದಿವಸ ಕೂಡಿಸೋದಿದ್ರೆ 21 ದಿವಸ ಕೂಡಿಸ್ತೀವಿ. ನಿಮ್ ಸರ್ಕಾರ ನಂದು ಏನು ಕಿತ್ತೋದ ಆಗೋದಿಲ್ಲ. ಬೊಮ್ಮಾಯಿ ಹೇಳೋ ಸುಮ್ಮನೆ ನೀವು ಹಂಗಾರು ಮಾಡ್ಕೊಳ್ಳಿ. ಏನ್ ಹೇಳ ನೀನು ಮಾತಾಡ್ರು ಯಾವೇನು ಕಿತ್ಕೋಣ ನಮ್ದು. ಅವತ್ತು ಹಿಡಿದು ಬಿಜಾಪುರಾಗ ಯಾವ ಗಣಪತಿಗೆ ಪರ್ಮಿಷನ್ ಇಲ್ಲ. ಬಿಜಾಪುರಾಗ ಬೆಳತ್ತನ ಕುಡಿದು ಮಕ್ಕೋತಾರಿಲ್ಲ. ಗಣಪತಿ ಹಾದ್ಯಾಗ ನಿಂತು ಬಿಟ್ಟಿರ್ತಾನ. ಲಪಂಡ ನನ್ನ ಮಕ್ಕಳೇ ನಾನು ಹೋಯ್ತು ಬಿಡ್ರತ್ತ ಗಣಪತಿ ಇರ್ತಾನೆ. ಇವರು ಕುಡಿದು ಮಕ್ಕೊಂಡಿರ್ತಾವೆ. ಪೊಲೀಸರಿಗೆ ಹೊತ್ಕೊಟ್ಟು ಒಂದು ದೊಡ್ಡ ತಾಸು ಹೊಡೈತು, ಒಳಗೆ ಹೋಗಿರ್ತಾರೆ. ಮುಂದೆ ಎಲ್ಲ ಗಣಪತಿ ಹೋಗಿಲ್ಲ, ನಮ್ಮ ಪೊಲೀಸರು ಗುಲಾಲ್ ಹಾಕಿ ಡ್ಯಾನ್ಸ್ ಮಾಡಿಬಿಡ್ತಾರೆ. ಮುಗಿದು ಹೀಗೆಲ್ಲ ಕರ್ನಾಟಕದಾಗ ಆಗ್ಬೇಕಿಲ್ಲ. ಎಲ್ಲೇ ಗಣಪತಿ ಕೂಡ್ಸಲಕ್ಕ ದೇವಿ ಕೂಡ್ಸಲಕ್ಕ ಜಾತಿ ಕೂಡ್ಸಲಕ್ಕ ಪರ್ಮಿಷನ್ ಹೋಗೋದೇ ಇಲ್ಲ. ಅವರೇ ಬರಬೇಕು, ಅವರೇ ಸೆಕ್ಯೂರಿಟಿ ಕೊಡಬೇಕು. ಅಲ್ಲೇನಾದ್ರು ಯಾರ ಮಗ ಬಂದು ಅಲ್ಲಿ ಮಾಡೋದಂದ್ರೆ ಅವನಿಗೆ ಐತಿ. JCB ಅಂತೂ ಮೊದಲೇ ಅವ್ನ ಜಾತ್ರೆಗೆ ಅವ್ನು ಮೊದಲೇ ಕಟ್ ಕಳ್ಸಿತ್ತು. JCB ಪೂಜೆ ಮಾಡಿ ಜಾತ್ರೆ ತೊಗೊಂಡು ಮಾಡೋದು. ಮೊದಲನೇ ಹಂಗೆ 100 ಪೂಜೆ ಮಾಡ್ತಾರಲ್ಲ, ಜಾತ್ರೆ ಐತಿದ್ದೆ ಗಣಪತಿ ಒಂದು ಬೇಕು. ಯಾಕಂದ್ರೆ ಉತ್ತರ ಪ್ರದೇಶನಾಗ ಕಂಟ್ರೋಲ್ ಆಗ್ತದಿಲ್ಲ. ಯೋಗಿ ಆದಿತ್ಯನಾಥ್ ಬರದೇ ಇದ್ರೆ ಉತ್ತರ ಪ್ರದೇಶದಲ್ಲಿ ಹಿಂದೂಗಳು ಉಸಿರು ತೆಗಿಲಕ್ ಆಗ್ತಿರ್ಲಿಲ್ಲ. ಈ ಕರ್ನಾಟಕದ ಪರಿಸ್ಥಿತಿನ ಹಂಗೆ ಐತಿ. ನಮ್ಮಿಂದ ಸರ್ಕಾರ ತರೋರು. ನೀವೊಬ್ಬರ ಹಿಂದೂ ಅಂದ್ರೆ ನಮ್ಮಿಂದ ಸರ್ಕಾರ ಬಂದಿರ್ತೇಳಿ. ನಿಮ್ಮಲ್ಲಿ ದಮ್ಮಿಲ್ಲ, ಅವ್ರು ಹೆಂಗ್ ಅಂಜಿಸ್ ತಗೋತಾರ ನೋಡ್ರಿ. ಅದಕ್ಕ ಮುಂದಿನ ದಿವಸ ನೀವು ತಯಾರಾಗ್ರಿ. ಇಲ್ಲೇನು ಬಿಡ್ತಾರಲ್ಲ ಎಲ್ಲ ಇವರೇ ಗುರುಗಳು ನಮಗ್ ಬಂದ. ಬಹಳ ದೊಡ್ಡ ಸ್ವಾಮಿಗಳು ಮಟ್ಟಕ್ಕೂ ಹೋಗೋದು ಬಿಟ್ಬಿಟ್ಟಿನ. ಇವರೆಲ್ಲಾ ತಯಾರಾಗ್ಬಿಟ್ಟು ತಿಳ್ಕೊಡಿ. ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಂತೆ ಈ ರಾಜ್ಯ ನಾವು ಹಾಕ್ತೀವಿ. ಯಾವ ಸಮುದಾಯಕ್ಕೂ ಅನ್ಯಾಯ ಮಾಡಾಗ್ತದೆ. ಹಂಗೆ ಹಿಂದೂಗಳ ರಕ್ಷಣೆ. ಅದಕ್ಕೆ ನಾ ಪೊಲೀಸರಿಗೂ ವಿನಂತಿ ಮಾಡ್ಕೊತೀನಿ, ನಿಮ್ಗೆ ಎಷ್ಟೇ ಪ್ರೆಷರ್ ಇದ್ರು ಬಹಳ ಟ್ರಾನ್ಸ್ಫರ್ ಮಾಡ್ಬೋದು ಅಷ್ಟೇ. ಏನಾಯ್ತು ಮಲ್ಲಿಕಾರ್ಜುನ್ ಬಂಡೆಂದು ಇದೇ ಜಿಲ್ಲೆದವಲ್ಲ, ಒಬ್ಬ ಪೊಲೀಸ್ ಆಫೀಸರ್ ಯಾವ ರೀತಿ ಹೊಡೆದ್ರು. ಒಬ್ಬ ಮುಸ್ಲಿಂ ಆಫೀಸರ್ನೇ ಇದ್ರ ಹಿಂದಿದ್ದ ಅಂತ ಹೇಳಿ ಇವತ್ತು ಸಹ ರಿಪೋರ್ಟ್ ಇದೆ. ಒಂದು ಮಿಸ್ಕಿನ್ ಗಾಡಿ ತೆಗಿಲಕ್ ಹೋದ ಪೊಲೀಸನ ಹೊಸಿಕೆ ಹಾಕ್ತಾರೆ. ಒಬ್ಬ ದಲಿತ PSI, ಒಬ್ಬ ಯಾದಗಿರದ MLA ಇಷ್ಟು ರೊಕ್ಕ ಕೊಡಬೇಕು ಟ್ರಾನ್ಸ್ಫರ್ಗೆ. ಆ ಮಾನಸಿಕ ಮಗಳು ಹೋಯ್ತು ಕೊಟ್ಟಾನ. ಈ MLAಗಳ ಕೆಲಸ ಏನಾಗಿತ್ತು ಅಂದ್ರೆ 11 ತಿಂಗಳಿಗೆ ಪೊಲೀಸ್ ಆಫೀಸರ್ ಫೋನ್ ಮಾಡೋದು ಎಲ್ಲರಿಗೂ ಸಾಹೇಬ್ರ ಎಲ್ಲವೂ ಮುಗಿತಲ್ಪ ನಿಂದು ಟರ್ಮ ಬಂದು ಮುಟ್ಟಿಸ್ಬೇಕಲ್ಲ. ಇನ್ನೊಬ್ಬ PSI ಹೇಳ ನಮ್ಗೆ 30 ಕೊಡ್ತೀನಿ ಅಂದ. ಇಲ್ಲ ಸರ್ 30 ಭಾಳ ಆಗ್ತದೆ. ಅದೇನಾಯ್ತು ಅದಕ್ಕೆ ಒಬ್ಬ ದಲಿತ PSI ಪರಶುರಾಮ ಮತ್ತು ದಲಿತ ಅವಾಗ ಎಲ್ಲಿ ಹೋಗಿದ್ರಿ ನೀವು? ಇಷ್ಟು ದಲಿತ ಬಗ್ಗೆ ಮಾತಾಡೋದು ಎಲ್ಲ ಹೋರಾಟ ಮಾಡಿದ್ರೆ ಪಾಪ PSI ಬಗ್ಗೆ ಮಾನಸಿಕ ಖಿನ್ನತೆ ಅಂದ. ಇಂಥ ಅಯೋಗ್ಯರು ಇವತ್ತು MLAಗಳು. ನನ್ನ ಬಿಜಾಪುರನಾಗ ಯಾವ ಆಫೀಸರ್ ಪೊಲೀಸ್ ಕಡೆ ಟ್ರಾನ್ಸ್ಫರ್ ₹1 ತಗೋದಿಲ್ಲ.
ನನ್ನ ವಿರುದ್ಧ ಇದ್ದವ್ರನ್ನ ತಂದು ಹಾಕಿದ್ರೆ ಯಡಿಯೂರಪ್ಪ SP-ನ DC-ನ ಬರಲಿ, ನನಗೇನು ಮಾಡ್ತಾರೆ? ನನಗೆ ಜಾಲಿನ ಊಟ ಇಲ್ಲ, ಕ್ಲಬ್ ನಡೆಸೋದಿಲ್ಲ, ದಾರು ಅಂಗಡಿ ಇಲ್ಲ, ಏನ್ ಮಾಡ್ತಾರೆ? MLA MLA ಜನರ ಕೆಲಸ ಮಾಡ್ಕೊತ ಹೋಗ್ತಾರೆ. ನಾವು ಪಾಪ DC SP ಬರ್ತಾರ, ಮೊದಲೆಲ್ಲ ಹೇಳಿ ಕಳ್ಸಿರ್ತಾರ, ಅವಾಗ ಈಗಲ್ಲ. ಯಡಿಯೂರಪ್ಪ ಅವ್ರ ಮಗ ಆದಂಗ ಈಗ ಚಂದ್ರಮ್ಮ ಹೋಗಿ ಆ ಯತ್ನಾಳನ್ ಬರೋಬ್ಬರಿ ಮಾಡಕ್ ಹೇಳ್ತಾರೆ. ಆ SP ಬಂದ್ರು, ಮಂಗಳೂರಿಗೆ ಇದ್ರಲ್ಲ ಅವ್ರು ಕಮಿಷನರ್, ಅವರೇ ನಮ್ಮ SP ಬಂದ್ರು. ಸರ್ ನಿಮ್ಮಂತ MLA ನಾವು ಕರ್ನಾಟಕಕ್ಕೆ ಹೋಗಿಲ್ಲ ಅಂತ ಹೇಳಿ. DC ಕೆಲವೊಂದು IAS IPS ಆಫೀಸರ್ಗಳು ಅವ್ರು ಮಾತಾಡ್ಕೋತಾರೆ. ಆ ಯತ್ನಾಳನ್ ಕೈಗೆ ನೀವು ನೌಕರಿ ಹೆಂಗ್ ಮಾಡ್ತೀರಿ, ತಿರ್ಸತಿ ಸ್ಟೇಜ್ ಮ್ಯಾಗ ಏನ್ ಬೇಕಾದ್ರೆ ಮಾತಾಡ್ತಾನೆ. ಅವನಂತ ಒಳ್ಳೆ ಮನುಷ್ಯ ಕರ್ನಾಟಕದಾಗ ಯಾವ MLA ಇಲ್ಲ ತಾವ್ರು ಹೇಳ್ತಾರೆ. ಯಾರು ನನ್ನ ಜಿಲ್ಲೆಯೊಳಗೆ ಕೆಲಸ ಮಾಡೋದಂತ. ಅದಕ್ಕೆ ನೀವು ಯಾರೋ ಅಂಜಬೇಡ್ರಿ ಅಧಿಕಾರಿಗಳು. ನಾ ಇಷ್ಟೇ ಹೇಳ್ತೀನಿ, ಅನ್ಯಾಯ ಮಾಡ್ಬೇಡಿ ಸುಮ್ಮನೆ. ನಮ್ಮ ಹಿಂದೂಗಳ ಮ್ಯಾಗ ಹೊಡ್ಲಕ್ಕೆ ಹೋಗ್ಬೇಡಿ. ಹಿಂದೂಗಳು ಎಂದೂ ಯಾರಿಗೂ ತೊಂದರೆ ಅಂದ್ರೆ ಯಾರು ತೊಂದರೆ ಕೊಡ್ತಾರೇನ್ರಿ? ಎಲ್ಲರೂ ದಂಧೆ ಮಾಡ್ತೀರಿ. ಗಣಪತಿ ಕಲ್ಲು ಅವ್ರು ಹೋಗಿತಾರ, ನಾವೇಂದ್ರೆ ರಂಜಾನ್ದಾಗ ಕಲ್ಲು ಹೋಗಿದ್ರೇನ್ರಿ? ಎಲ್ಲರೂ ಹೋಗಿದ್ರಿ ನೀವು? ಮೊಹರಂದಾಗ ನೀವೇ ಹೊತ್ಕೊಂಡು ಹೊಟ್ಟಾಡ್ತೀರಲ್ಲ. ಬಿಡ್ರಿ, ನಾವೆಲ್ಲ ರಗಡ ನಮ್ಮ ದೇವ್ರುಗಳೇ 3 ವರ್ಷ ಚಪ್ಪನ್ ಕೋಟೆ ಅದಾರ. ದುರ್ಗವ್ವ, ದ್ಯಾಮವ್ವ, ವೀರಪ್ಪ ಆ ಪೂಜೆ ಮಾಡಿ ಬಿಟ್ಟು ಉರ್ಸಿಗೆ ನಮ್ದೇ ಬಾಣ ಹೋಗ್ಬೇಕಂತ ಹೋಗ್ತಾರೆ. ಈ ಬಾಣ ಏನ ಕೊಡ್ಬೇಡ್ರಿ. ಯಾರಿಗೆ ಕೊಡ್ರಿ? ನಿಮ್ಮ ಊರಾಗಿರುವಂತ ದಲಿತ ಸಮುದಾಯದ ಮನಿ ಕರೆದು ಬೈದಿ ತಿನ್ಸಿ ಸಮಾನತೆ ತರುವಂತ ಕಡೆ ನೀವು ಇನ್ನು ಮ್ಯಾಕ್ ಚಿಂತನೆ ಮಾಡಿ. ಅವ್ರ ಕೂಡ ನೀವು ಬಾಯಿ ಎಂದು ಆಗೋದಿಲ್ಲ. ಅವ್ರು ಸುರ್ಕುಂಬ ಕೂಡಿಸಿ ನಮ್ಮನ್ನ ಹೆಂಗ್ ಕುರಿನ ಇದು ಕೂಡಿಸಿ ಹೆಂಗ್ ಹೊಡಿತಾರ ಹೊಡೆಯವ್ರೆ. ಅದಕ್ಕ ನಿಮ್ ಮ್ಯಾಗ ಅವ್ರು ಯಾವ ಧರ್ಮನೂ ಆಚರಣೆ ಮಾಡಬೇಡಿ. ಅಲ್ಲಿ ಹೋಗಿ ತಾಯ್ತ ಕಟ್ಸ್ಕೊಂಡ್ ಬರೋದು, ಯಾವ ಗೌಲಿಗರಿಗೆ ಉಸುಳಿ ಮಗ ನೀವು ಉಸುಳಿ ಮಾಡ್ತೀರಿ. ನಾ ಎಲ್ಲ ಬಿಜಾಪುರ ಬಂದ್ ಮಾಡೀನಿ. ಮೊಹರಮ್ಮ ಯಾರು ಹೋಗ್ತಕ್ಕದಲ್ಲ. ಮೊದಲಿಗೆ 11,000 ಮಂದಿ ಡಮ್ 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 ಈಗ ಅವೇ ಕೊಂಡ್ಕೊತ ಹೋಗ್ತಿರ್ತ, ಅವೇ ಕೊಂಡಾಡ್ಕೊಂಡಿರ್ತ. ಈ ಹಳದಿ ಏನ ಹುಲಿದು ನಾ ಬಂದ್ ಮಾಡೀನಿ. ಹಂಗೆ ಎಲ್ಲ ಇಡೀ ಗುಲ್ಬರ್ಗಾ ಜಿಲ್ಲಾದಾಗೂ ಗುರುಗಳು ಅದೊಂದು ಆಂದೋಲನ ಮಾಡಿ ಒಟ್ಟು ಹಿಂದೂ ದೇವಸ್ಥಾನ ಯಾರು ಬೇಕಾದ್ರೆ ನಾವು ಇದೊಂದು ಪೂಜೆ ಮಾಡಿ. ಅಂಬೇಡ್ಕರ್ ಅವ್ರನ್ನ ಎಲ್ಲ ನಿಮ್ಮ ಮನ್ಯಾಗ ಫೋಟೋ ಇಟ್ಕೊಳ್ಳಿ. ನೀವು ದಲಿತ ಅಂಬೇಡ್ಕರ್ ಅವ್ರ ಜೀವನ ಹೋಗ್ರಿ. ಅಂಬೇಡ್ಕರ್ ಎಂದು ದೇಶದ ಬಹಳ ಪ್ರಖರ ದೇಶ ಪ್ರೇಮಿ. ಅದಕ್ಕೆ ನನ್ನ ಮನೆಗೆ ಅಂಬೇಡ್ಕರ್ ಪೂಜೆ ಮಾಡ್ತೀನಿ. ನಾನು ಸುಮ್ಮನೆ ಇವ್ರಂಗೆ ನಾಟಕ ಮಾಡ್ಕೊತ ಅಂಬೇಡ್ಕರ್ ಫೋಟೋ ಇಟ್ಟು ಆ ಸಭೆ ಸಾಬ್ರ ಕೆಲಸ ಮಾಡೋದಿಲ್ಲ. ಅಂಬೇಡ್ಕರ್ ಏನ್ ಹೇಳ್ಯಾರ ಅದನ್ನೇ ಅದಕ್ಕೆ ಹೇಳ್ತೀನಿ ಬಂಧುಗಳೇ. ಇನ್ನು ಮ್ಯಾಗ ನಾವೆಲ್ಲ ಒಂದಾಗಿರೋಣ. ಮುಂದಿನ ಚುನಾವಣೆ ಜಾತಿ ನೋಡ್ಬೇಡ್ರಿ. ದೇಶ ಉಳಿಬೇಕಾದ್ರೆ ಏನ್ ಮಾಡ್ಬೇಕು? ನೀವು ಒಂದ ಕಡೆಯಾಗಿ ಓಟ್ ಹಾಕುವಂತ ಕೆಲಸ ಮಾಡ್ರಿ. ಅವಾಗ ನಮ್ಮ 30ನೇ ವರ್ಷದ ಈ ಹುಟ್ಟು ಹಬ್ಬ ನಿಜವಾಗಿನ ಆಚರಣೆ. ಅವ್ರಿಗೆ ಕಿರಿಕಿರಿ ಕೊಡಬೇಡ್ರಿ. ಏನ್ ಸ್ವಾಮಿಗಳು ಇದನ್ನ ಏನ್ ತಗೊಂಡ್ ಬರ್ಲಕತ್ತೀರಿ? ಹಿಂದೂ ಪಂದು ಮಠದಾಗ ಇವತ್ತಿ ಹಚ್ಕೊಂಡು ನಾವು ಕೊಟ್ಟಂತ ಹುಡುಗಿ ಹೊಡ್ಕೊಂಡ್ರಿ ಅಂತ ಹೇಳಿ ಏನ್ ಅಂಜಬೇಡ್ರಪ್ಪ. ನಾವೆಲ್ಲ ಅದೀವಿ, ನಾವೆಲ್ಲ ಗಟ್ಟಿರ್ತೀವಿ. ನೀವೆಲ್ಲ ಗಟ್ಟಿರ್ತೀರಿಲ್ಲ? ಧರ್ಮದ ಸಲ ಹೋರಾಟ ಮಾಡೋರು ಹಿಂದಿರ್ತೀರಿಲ್ಲ? ಭಾರತದ ಸಲ ಹೋರಾಟ ಮಾಡೋರು ಹಿಂದಿರ್ತೀರಿಲ್ಲ? ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ, ಸಂಗೊಳ್ಳಿ ರಾಯಣ್ಣವರಿಗೆ, ರಾಜಮಾತಾ ಇಲ್ಲ ಬಾಯಿ ಹೋಳ್ಕರ್ ಅವರಿಗೆ ಜೈ ಶ್ರೀರಾಮ್. ದಯವಿಟ್ಟು ಇಲ್ಲಿವರೆಗೆ ನಡೆದಿದ್ದನ್ನ 3 ನಿಮಿಷದೊಳಗೆ ಹಾಳು ಮಾಡಬೇಡ್ರಿ. ತಾವೆಲ್ಲರೂ